Thank you for your mercy bestowed on us. Thank you for the love, the ecstasy love, the poured over us. Thank you. In Jesus' name, amen. John 1:4-5. ಯೋಹಾನ 1:4-5. Today we are going to talk about the life and the light. ಇವತ್ತು ನಾವು ಬೆಳಕು ಮತ್ತು ಜೀವದ ಬಗ್ಗೆ ಮಾತಾಡ ಹೋಗ್ತಾ ಇದ್ದೀವಿ. Hallelujah. How many of you are interested in? ಎಷ್ಟು ಆಸಕ್ತಿ ಇದೆ? Hallelujah. How many of you interested? Lift your hand, see. ಎಷ್ಟು ಆಸಕ್ತಿ ಇದೆ ಕೈ ಎತ್ತಿ. Shall we go about this message? ನಾವೀಗ ಹೋಗ್ಬರೋ ಸಂದೇಶಕ್ಕೆ The life and the light. ಜೀವನ ಮತ್ತು ಬೆಳಕು. I know you are very familiar with these verses. ಈ ವಾಕ್ಯ ಮೇಲೆ ಚೆನ್ನಾಗಿ ಗೊತ್ತೇ ಇದೆ. Mostly, but the meaning is quite different. Mostly you may not went in the depth of the meaning. ಆದ್ರೆ ನೀವು ಆಳವಾಗಿ ಇದರ ಅರ್ಥ ನಿಮಗೆ ಗೊತ್ತಿಲ್ಲದೆ ಇರಬಹುದು. Hallelujah. Hallelujah. Let's read the John 1:4-5. ಯೋಹಾನ 1:4-5. ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು, ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ, ಕತ್ತಲು ಅದನ್ನು ಮುಸುಕಲಿಲ್ಲ. In him was life, and the life was the light of men. The light shines in the darkness, and the darkness has not overcome it. ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು, ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ, ಕತ್ತಲು ಅದನ್ನು ಮುಸುಕಲಿಲ್ಲ. Okay, we will come from the beginning. But this verses translation has been changed for many times. ನಾವು ಪ್ರಾರಂಭದಲ್ಲಿ ಬರೋಣ. ಈ ವಾಕ್ಯ ಏನಿದೆ ಬಹಳಷ್ಟು ಸಾರಿ ಇದರ ಬದಲಾವಣೆ ಆಗಿದೆ. ಮಾಡಬೇಕಾದ್ರೆ This sentence has been changed when they do the translation ಟ್ರಾನ್ಸ್ಲೇಷನ್ ಮಾಡಬೇಕಾದ್ರೆ ಸುಮಾರು ಸತಿ ವಾಕ್ಯ ಬದಲಾವಣೆ ಆಗಿ ಬಂದಿದ್ದಾರೆ to make it perfect. ಇದನ್ನ ಒಂದು ಸರಿಯಾಗಿ ಬರೆಯೋಕೆ. So finally, they made it to overcome. ಅದು ನೋಡಿ ಕಡೆದಾಗಿ ಅವರು ಈ ರೀತಿಯಾಗಿ The ಬರೆದ್ರು, ಮುಸುಕಲಿಲ್ಲ. light, the darkness cannot overcome that light. ಅಲ್ಲಿ ನೋಡ್ರಿ ಕತ್ತಲೆ ಏನಿದೆ ಆ ಕತ್ತಲು ಅದನ್ನು ಮುಸುಕಲಿಲ್ಲ. In him was life. ನೋಡ್ರಿ ಆತನಲ್ಲಿ ಜೀವವಿತ್ತು. In him means it mentions Jesus, right? ನೋಡ್ರಿ ಆತನು ಅಂದ್ರೆ ಅದು ಯೇಸು. We have to go for 1:1-5. ನಾವು 1-5 ನೋಡ್ಬೇಕಾಗುತ್ತೆ. John meant in the beginning of the Bible. ನೋಡ್ಬೋದು ಅಲ್ಲಿ ಯೋಹಾನ ಬಂದ್ಬಿಟ್ಟು ಒಂದು ಆದಿಗೆ ಹೋಗ್ತಾ ಇದ್ದಾನೆ, ಆದಿಕಾಂಡಕ್ಕೆ ಹೋಗ್ತಾ ಇದ್ದಾನೆ. That's sure then Jesus was there from the beginning. ಅದರ ಅರ್ಥ ಏನಪ್ಪ ಅಂದ್ರೆ ಪ್ರಾರಂಭದಿಂದಲೂ ಕೂಡ ಯೇಸು ಸ್ವಾಮಿ ಇದ್ದಾರೆ ಅಂತ. He said, I am the Alpha and the Omega. ಯೇಸು ಸ್ವಾಮಿ ಹೇಳ್ತಾರೆ ನಾನೇ ಆದಿಯು ಅಂತ್ಯವು. Hallelujah. Before everything created, God created me. It is in Proverbs chapter 8. ಆಮೇಲೆ ನೋಡ್ಬೋದು ಜ್ಞಾನ ಕೇಂದ್ರ ಹೇಳುತ್ತೆ ಎಲ್ಲದೂ ನಿರ್ಮಾಣಕ್ಕಿಂತ ಮುಂಚೆ ದೇವರನ್ನು ನಿರ್ಮಾಣ ಮಾಡಿದನು. He was with God. ಆತನು ದೇವರೊಟ್ಟಿಗಿದ್ದನು. And the Word was with God, and He was with God. ನೋಡು ದೇವರ ವಾಕ್ಯ ಆತನ ಬಳಿ ಇತ್ತು, ಆತನೇ ವಾಕ್ಯವಾಗಿದ್ದನು. Verse 3, all things were made through Him. ಮತ್ತು ಮೂರನೇ ವಾಕ್ಯ ನೋಡ್ರಿ, ಆತನ ಮೂಲಕವಾಗಿ ಸಮಸ್ತವೂ ಉಂಟಾಯಿತು. And without Him was not anything made. ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. What Jesus said about Himself in John chapter 15. ಯೇಸು ಸ್ವಾಮಿ ಸ್ವತಃ ಅವ್ರ ಬಗ್ಗೆನೇ ಯೋಹಾನ ಇದ್ದಲ್ಲಿ ಹೇಳ್ಕೊಟ್ಟಿದ್ದಾರೆ. Without me you can do nothing. ನನ್ನ ಬಿಟ್ಟು ನೀವೇನೂ ಮಾಡಲಾರ್ರಿ. What answer Jesus gave to the Baptist John? ಯೇಸು ಸ್ವಾಮಿ ಸ್ಥಾನಿಕರ ದೇವರು ಏನು ಉತ್ತರ ಕೊಡ್ತಾರೆ? He sent the Baptist John sent his disciples. ಅಲ್ಲಿ ನೋಡಬಹುದು ಸ್ಥಾನಿಕನಾದ ಯೋಹಾನ ಅಲ್ಲಿ ಕೆಲವರು ಶಿಷ್ಯರನ್ನು ಕಳಿಸ್ತಾನೆ. Is the coming Messiah is you, or can we look to others? ನೀನು ನಿಜವಾದ ಮೆಸ್ಸಾಯನ ಅಥವಾ ಇನ್ನೊಬ್ಬರ ಎದುರು ನೋಡ್ಬೇಕಾ ನಾವು? But the Baptist John gave the baptism to Jesus. ಆದ್ರೆ ನೋಡಬಹುದು ಸ್ಥಾನಿಕನಾದ ಯೋಹಾನನೇ ಯೇಸು ಸ್ವಾಮಿಗೆ ದೀಕ್ಷಾ ಸ್ಥಾನ ಕೊಟ್ಟಿದ್ದಾನೆ. Hallelujah. Hallelujah. Actually, what is the meaning of baptism? ದೀಕ್ಷಾ ಸ್ಥಾನ ಅಂದ್ರೆ ಅರ್ಥ ಏನು? In Tamil it is good word. ತಮಿಳಲ್ಲಿ ಬಹಳ ಚೆನ್ನಾಗಿದೆ. Who is the Tamil people? Gnanasthana. ಜ್ಞಾನಸ್ಥಾನ ಅಂತ ತಮಿಳಲ್ಲಿ ಕರೀತಾರೆ. ಜ್ಞಾನ ಬಂದ ಪೆರಗು ಸ್ಥಾನ. ಜ್ಞಾನ ಬಂದ್ಮೇಲೆ ದೀಕ್ಷಾ ಸ್ಥಾನ ತಗೋಬೇಕು ಅಂತ ಅರ್ಥ. ದೇವ್ರ ವಾಕ್ಯದ ಜ್ಞಾನ ಬಂದ್ಮೇಲೆ ದೀಕ್ಷಾ ಸ್ಥಾನ ತಗೋಬೇಕು ಅಂತ. Hallelujah. When you believe Jesus, ನೀವು ಯಾವಾಗ ಯೇಸು ಸ್ವಾಮಿ ನಂಬಿದ್ರಿ, when you believe this truth, ಯಾವಾಗ ಸತ್ಯ ನಂಬಿದ್ರಿ, that's the greatest thing. ಅದೇ ದೊಡ್ಡ ವಿಷಯ. Then you have to take baptism. ನಂತರದಲ್ಲಿ ದೀಕ್ಷಾ ಸ್ಥಾನ. Then you have to know your calling. ನಂತರದಲ್ಲಿ ನಿಮ್ಮ ಕರೆ ಏನಾದ್ರೂ ಅರಿಬೇಕು. Everyone having a calling. ತಿಳ್ಕೊಳ್ರಿ, ಪ್ರತಿಯೊಬ್ಬರಿಗೂ ನಿಮ್ದೇ ಆದ ಕರೆ ಇರುತ್ತೆ. We are not going to touch that matter. ಈಗ ನೋಡ್ರಿ ತಿರುಗಿ ವಿಷಯ ಮುಟ್ಟಕ್ಕೆ ಹೋಗಲ್ಲ. The whole night we meditated that. ರಾತ್ರಿ ಎಲ್ಲ ಆ ವಿಷಯನೇ ಧ್ಯಾನ ಮಾಡಿದ್ವಿ. Okay. Hallelujah. So this is
talking about Jesus here. ಈಗ ನೋಡಿ ಯೇಸು ಸ್ವಾಮಿ ಬಗ್ಗೆ ಮಾತಾಡ್ತಾ In ಇದ್ದಾರೆ. him was life. ನೋಡ್ರಿ ಆತನಲ್ಲಿ ಜೀವವಿತ್ತು. The life here it is used word Zoe. ಇಲ್ಲಿ ನೋಡ್ರಿ ಇಲ್ಲಿ ಜೀವನದೇನಿದೆ ಅದನ್ನು ಝೋಯೆ ಅಂತ ಬರೆಯಲ್ಪಟ್ಟಿದೆ. Z-O-E. Z-O-E ಅಂತ ಬರೆಯಲ್ಪಟ್ಟಿದೆ. Hallelujah. Hallelujah. A perfect life, perfect divine life. ನಿರ್ದಿಷ್ಟವಾದ ದೈವಿಕ ಜೀವನ. ಸರಿಯಾದ ದೈವಿಕ ಜೀವನ. You cannot have any other life than that. ಅದರ ಹೊರತಾಗಿ ಬೇರೆ ಯಾವ ಜೀವನನೇ ಇಲ್ಲ. In fact, God's own life. ಅದರ ಅರ್ಥ ದೇವರ ಸ್ವತಃ ಜೀವನ. Hallelujah. Hallelujah. The word, the Zoe here, watch that verses number 4. In him was life. ನೋಡಿ 4ನೇ ವಾಕ್ಯ ನೋಡ್ರಿ, ಆತನಲ್ಲಿ ಜೀವವಿತ್ತು. Hallelujah. When you see a ಮಿಣುಕುಳಕ್ಕೆ ಅಂತದಪ್ಪ, blinking insect. ಆ ಮಿಣುಕುಳ ನೀವು ನೋಡ್ತೀರಲ್ಲ, ನಾನೇ ಹೇಳಿದ್ದೀನಿ. Hallelujah. How it blink, illuminates. ಅದು ಯಾವ ರೀತಿಯಾಗಿ ಪ್ರಜ್ವಲಿಸುತ್ತದೋ. That's the best way, illumination, right? Hallelujah. ಅದು ಹೇಗೆ ಪ್ರಜ್ವಲಿಸುತ್ತೆ? Because of the life in it. ಅದರೊಳಗಿನ ಜೀವದ ನಿಮಿತ್ತ ಪ್ರಜ್ವಲಿಸುತ್ತೆ. If the insect dies, ಆ fly dies, ಆ ಹುಳ ಏನಾದ್ರು ತೀರೋದ್ರೆ it cannot illuminate. ಅದು ಬೆಳಕನ್ನು ಪ್ರಜ್ವಲಿಸಕ್ಕಾಗಲ್ಲ. Hallelujah. So watch the next line here. ಮುಂದಿನ ವಾಕ್ಯ ನೋಡ್ರಿ, In him was life, ಆತನಲ್ಲಿ ಜೀವವಿತ್ತು and the life was the light of men. ಮತ್ತು ನೋಡಬಹುದು ಆ ಜೀವವು ಮನುಷ್ಯರಿಗೆ ಬೇಕಾಗಿತ್ತು. ಬೆಳಕಾಗಿತ್ತು. Hallelujah. Because of Jesus' life, ನೋಡಬಹುದು ಯೇಸುವಿನ ಜೀವಿತದ ನಿಮಿತ್ತ that light, the light here in Greek, PHOS, pos. ನೋಡಬಹುದು ಗ್ರೀಕ್ ಭಾಷೆಯಲ್ಲಿ ಬೆಳಕಿಗೆ PHOS ಪೋಸ್ ಅಂತ ಕರೀತಾರೆ. Okay, that means it's a illumination, maybe resolution. ಅಥವಾ ನೋಡಬಹುದು ತಿರುಗೋದಿರಬಹುದು, ಅಥವಾ ಪ್ರಜ್ವಲಿಸೋದಿರಬಹುದು. Hallelujah. Hallelujah. Resolution ಅಂತಂದ್ರೆ ನಿಮ್ದು ಮೆಗಾ ಪಿಕ್ಸೆಲ್ ಬರ್ತಲ್ಲ ಇದ್ರದ್ದು ಅದ್ರದ್ದು ಹೇಳ್ತಾರೆ. Hallelujah. But we will stick on here for the light here. ನಾವು ಈ ಬೆಳಕಿಗೆ ನಾವು ಸೀಮಿತ ಆಗೋಣ. So that light, okay, there is one more word here. ಇನ್ನೊಂದು ವಾಕ್ಯ ಇದೆ ಇಲ್ಲಿ, Darkness. ಅಲ್ಲಿ ನೋಡಬಹುದು ಕತ್ತಲು. ಸ್ವಲ್ಪ ಜೋರಾಗಿದೆ. ಅವ್ರಿಗೆ ಶಬ್ದ ಬರ್ತಕ್ಕೆ ಹೇಳ್ತಾ ಇರ್ಬೇಕು. ಕತ್ತಲು. ಎಲ್ಲರ ಕೈಲಿ ಹೇಳಿಸಿ, ಎಲ್ಲರೂ ಹೇಳಿರಿ. Hallelujah. So 3 words. 3 ವಾಕ್ಯ ಇದೆ. We will meditate upon that. ಅದ್ರ ಮೇಲೆ ಧ್ಯಾನ ಮಾಡೋಣ ಈಗ. Just go and glance how many places Jesus spoke about life. ನೋಡಿ ಹೋಗಿ ಮನೆಗೆ ಹೋಗಿ ಧ್ಯಾನ ಮಾಡ್ರಿ, ಯೇಸು ಸ್ವಾಮಿ ಎಷ್ಟು ಕಡೆ ಅಲ್ಲಿ ಜೀವದ ಬಗ್ಗೆ ಮಾತಾಡಿದ್ದಾರೆ. I came to them that they might have life, the life in abundance. ನಾನು ಬಂದಿದ್ದವ್ರಿಗೆ ಜೀವ ಇರಬೇಕೆಂದಲೂ ಜೀವ ಸಮೃದ್ಧಿಯಾಗಿರಬೇಕೆಂದಲೂ ಬಂದಿದ್ದೇನೆ. Why it emphasizes again and again the life? Jesus emphasizes the life again and again. ಯೇಸು ಸ್ವಾಮಿಗೆ ಪದೇ ಪದೇ ಜೀವದ ಬಗ್ಗೆ ಮಾತಾಡ್ತಾ ಇದ್ದಾರೆ. It is there in Ephesians 2. ಅದು ಎಫೆಸರ್ 2ನೇದಲ್ಲಿ ಬರ್ತದೆ. They are dead in the trespasses. ನಾವು ನೋಡಬಹುದು ನಮ್ಮ ದೋಷಾರೋಷಣೆಗಳನ್ನು ಸತ್ತೋಗಿದ್ವು ನಾವು. The humanity almost lost. ಆ ಮನುಷ್ಯತ್ವ ಮುಗಿದೋಗಿತ್ತು, ಇರ್ಲೇ ಇಲ್ಲ ಮನುಷ್ಯತ್ವ. In other words, nothing hope. ಯಾವುದೇ ಒಂದು ಒಳ್ಳೆ ನಿರೀಕ್ಷೆ ಇರಲಿಲ್ಲ ಮನುಷ್ಯನಿಗೆ. When the third person, the second person, the Trinity entered, Jesus entered. ಅಲ್ಲಿ ನೋಡಬಹುದು ತ್ರೇಕತ್ವದಲ್ಲಿ 2ನೇ ವ್ಯಕ್ತಿಯಾದಂತ ಯೇಸು ಸ್ವಾಮಿ ಆಗ ಬರ್ತಾರೆ. I will save the mankind. ನಾನು ಮನುಷ್ಯರನ್ನ ಕಾಪಾಡ್ತೀನಿ. ನಾನು ಕಾಪಾಡ್ತೀನಿ. ಸಂಧ್ಯಾ ಕಾನೂನು ಕೂತ್ಕೊಳ್ಳಿ. ಸರಿ, ಸ್ವಲ್ಪ ಸ್ಟೇಟ್ ಈ ಕಡೆ. When Jesus entered, almost you may think it is like a granted. ನೀವು ಅನ್ಕೊಂತೀರಾ ಏನೋ ಬೇಕಾಬಿಟ್ಟಿ ಬಂದಿದೆ ಅಂತ. ಅಡಬಿಟ್ಟಿ ಬಂದಿದೆ ಅಂತ ಹೇಳ್ತೀರಾ ನೀವು? ಅದೇನೆ. When you come to church, ನೀವು ಸಭೆಗೆ ಬಂದಾಗಲೆಲ್ಲ maybe a whole night you sitting right now, already behaving like that already. ಅಲ್ಲಿ ರಾತ್ರಿ ಎಲ್ಲ ಬಂದು ಇಲ್ಲಿ ಕೂತಿದ್ದೀರಾ ನೀವು. Already you are started behaving. You are watching your faces here. ನೋಡಿರೋದು ಬಿಟ್ಟರೆ ಸಾಕು, ಇವ್ನು ಯಾಕೆ ಕಾರು ಕೂರಿಸ್ಕೊಂಡು ಆಗಲೇ ಆಗೋಗುತ್ತೆ ನೋಡೋದು. Hallelujah. ಎಲ್ಲ ಪ್ರೀಚಿಂಗ್ ಮಾಡೋ ಟೈಮ್ ಆಯ್ತು ಅಂತ ಅಲ್ಲಿ ಅವ್ರು ಮುಖ್ಯವಾಗಿ ನೋಡೋದು. Hallelujah. But you are here, you have to suffer. ಆಮೇಲೆ ನೀವು ಇಲ್ಲಿದ್ದೀರಾ, ನೀವು ಅನುಭವಿಸ್ಬೇಕಷ್ಟೇ. We should give you some light and life. ಆಮೇಲೆ ನಿಮ್ಗೆ ಬೆಳಕು ಜೀವ ಎಲ್ಲ ಕೊಡ್ತೀವಿ ಈಗ. Okay, very short message will go here. ಅಲ್ಲಿ ಚಿಕ್ಕ ಸಂದೇಶ ಇದು. Rarely I do those things. ಇಂಥವೆಲ್ಲ ಮಾಡೋದು ಬಹಳ ಅಪರೂಪ. Short messages. ತುಂಬಾ ಚಿಕ್ಕ ಸಂದೇಶ ಇದು. Hallelujah. Hallelujah. Okay.
The life means the Zoe life. Zoe. ಅಲ್ಲಿ ನೋಡ್ಬೋದು ಜೀವ ಅಂತ ಪದ ಎಂತಿದೆ ಅದು ಝೋಯೆ ಅಂತ ಅರ್ಥ ಆಗುತ್ತೆ. Straightforward, God's own life. ಅದರ್ಥ ದೇವರ ಒಂದು ಜೀವ. Watch that. 5:26 John. ಯೋಹಾನ 5:26 ನೋಡ್ರಿ. Even it is in John 1:18 and 29:30. Again the same John. ನೋಡ್ಬೋದು 1 ಯೋಹಾನ 18, 29, 30 ಎಲ್ಲ ಕಡೆ ನೋಡ್ರಿ. 18 ತಾರು ತಂದೆ ಎದೆಯಲ್ಲಿದ್ದನು ಅದೇ ತಾನೇ ಅದು. ಯಾರು ತಂದೆ? ಒಂದು John 1:18. ಯೋಹಾನ 1:18. John 5:26. ಯೋಹಾನ 5:26. Who was in the inside God, he came and manifested. ದೇವರ ಒಳಗೆ ಯಾರಿದ್ದಾನೋ ಅವನೇ ಆಚೆ ಬಂದು ಅದನ್ನ ಎಲ್ಲರೂ ಕೂಡ ಪ್ರತ್ಯಕ್ಷವಾಗಿ ತೋರಿಸಿದನು. So I gave that one example. ನಿಮಗೆ ಉದಾಹರಣೆ ಕೊಟ್ಟೆ ಈಗ. Blinking the fly. ಅಲ್ಲಿ ನೋಡಬಹುದು ಆ ಮಿಡುಗುವಂತ ಹುಳ. Because of the life it will blink, right? ಜೀವನ ನಿಮಿತ್ತ ಅದು ಪ್ರಜ್ವಲಿಸುತ್ತಲ್ವಾ? Maybe that is not a good example. Still, that is enough to understand here. ಅದೇನಂತ ಒಳ್ಳೆ ಉದಾಹರಣೆ ಇಲ್ಲ, ಆದ್ರೆ ಸಾಕು ನಮ್ಗೆ ಅರ್ಥ ಆಗಬೇಕು. The life of Christ. ಆಮೇಲೆ ಕ್ರಿಸ್ತನ ಜೀವ ಈಗ that brings the light. ಈಗ ನೋಡಿ ಆ ಕ್ರಿಸ್ತನ ಜೀವ ಈಗ ಬೆಳಕನ್ನ ತರ್ತಾ ಇದೆ. That means the light in Greek word phos. ನೋಡಬಹುದು ಗ್ರೀಕ್ ಭಾಷೆಯಲ್ಲಿ ಬೆಳಕಿಗೆ ಫೋಸ್ phos ಫೋಸ್ not a simple light. ಅದು ಸಾಧಾರಣವಾದ ಬೆಳಕಲ್ಲ, it's illumination. ಅದು ಪ್ರಜ್ವಲಿಸತಕ್ಕಂತ ಬೆಳಕು. What is the effect of that light? ಆ ಒಂದು ಬೆಳಕಿನ ಒಂದು ಪರಿಣಾಮ ಏನು? That it will overcome the darkness. ಅದು ಏನೇ ಕತ್ತಲಿದ್ರು ಆ ಕತ್ತಲ ದಾಟಿ ಆಚೆ ಬರುತ್ತೆ. Watch that verses 5. 5ನೇ ವಾಕ್ಯ ನೋಡ್ರಿ. That darkness cannot overcome that. ಕತ್ತಲು ಅದನ್ನು ಮುಸ್ಕಲಿಲ್ಲ. What is the darkness here? ಆ ಕತ್ತಲು ಅಂದ್ರೆ ಏನಿದೆ? Humans sin, ignorance. ಆಮೇಲೆ ನೋಡ್ಬೋದು ಮನುಷ್ಯನ ಪಾಪ, ಅಸಡ್ಡೆಗಳು. Okay, many things. Okay, you can count down whatever. ನಿಮ್ಗೆ ಏನ್ ಬೇಕಂತ ಲೆಕ್ಕ ಹಾಕಬಹುದು ಅದಕ್ಕೆ. Those darkness. ಆ ಎಲ್ಲ ಕತ್ತಲಿಗೆ. Can you think about that? It's like a devil's victory before Jesus comes. Almost devil was laughing at the humanity. ಆಮೇಲೆ ನೋಡ್ಬೋದು ಯೇಸುವಿನ ಬರೋಕು ಮುಂಚೆ ಸೈತಾನ ಜಯದ್ರಿತ ಇತ್ತು, ಸೈತಾನ ನೆಗಾಡ್ತಾ ಇದ್ದಾಗ He laughed at God also. ಅವನು ದೇವರ ಮೇಲೂ ಕೂಡ ನೆಗಾಡಿದ್ದಾನೆ. No one can save this humanity. ಈ ಮನುಷ್ಯತ್ವವನ್ನು ಯಾರ ಕೈಲೂ ಕಾಪಾಡಕ್ಕಾಗಲ್ಲ. This life and light came now. ಆದ್ರೆ ಈಗ ಜೀವ ಮತ್ತು ಬೆಳಕು ಈಗ ಬಂತೀಗ. Maybe Matthew 4:16, 17. ಮತ್ತಾಯ 4:16-17. When Jesus started his ministry, ಯಾವಾಗ ಯೇಸು ತಮ್ಮ ಸೇವೆ ಶುರು ಮಾಡಿದ್ರು, where the sun shine first time, ಅಲ್ಲಿ ನೋಡ್ಬೋದು ಮೊದಲನೇ ಸಾರಿ ಸೂರ್ಯ ಪ್ರಜ್ವಲಿಸ್ತಾ ಇದ್ದಾನೆ and the light appeared. ನೋಡ್ಬೋದು ಬೆಳಕು ಪ್ರಕಾಶಿಸಿತು. Even in Isaiah many places. ಏಷ್ಯಾದಲ್ಲಿ ಬಹಳ ಕಡೆ Arise. ಆಮೇಲೆ ಎದ್ದೇಳು, The light has come upon you. ನಿನ್ನ ಮೇಲೆ ಬೆಳಕು ಮೂಡಿತು. Hallelujah. Hallelujah. That means the light means Jesus here. ಆ ಬೆಳಕು ಅಂದ್ರೆ ಯೇಸು ಇದೆ ಈಗ. Hallelujah. Jesus can save you alone. He only can save you. ತಿಳಿದುಕೊಳ್ಳಿ, ಯೇಸು ಸ್ವಾಮಿ ಮಾತ್ರ ನಿಮ್ಮನ್ನು ರಕ್ಷಿಸಲಿಕ್ಕೆ ಸಾಧ್ಯ. Hallelujah. How it overcomes those darkness? ಆ ಒಂದು ಕತ್ತಲನ್ನ ಹೇಗೆ ಮುಗಿಸ್ಲಿಕ್ಕೆ ಆಗಲಿಲ್ಲ? Mainly the ignorance of the people. ಇಲ್ಲಿ ನೋಡಬಹುದು ಮನುಷ್ಯರ ಅಸಡ್ಡೆಗಳಿದೆ ಬಹಳ ಮುಖ್ಯವಾಗಿ. Same chapter 3:18. ಯೋಹಾನ 3:18, 18-19. 18-19. Why those people is still in darkness? ಏನಕ್ಕೆ ಜನಗಳು ಕತ್ತಲಲ್ಲೇ ಇದ್ದಾರೆ? Because when they come to light, ಅವರು ಯಾವ ಬೆಳಕಿಗೆ ಬರ್ತಾರೆ, they will be exposed. ಅದು ಅವ್ರು ಏನಿದೆ ಅದು ಬಹಿರಂಗ ಆಗುತ್ತೆ. That's why they will hide inside the darkness. ಅದಕ್ಕಾಗಿ ನೋಡ್ರಿ ಅವರು ಕತ್ತಲಲ್ಲಿ ಇರಕ್ಕೆ ಇಷ್ಟಪಡ್ತಾರೆ. Here also many people mostly. ಇಲ್ಲೂ ಕೂಡ ಬಹಳ ಜನಗಳಿದ್ದೀರಾ. You cannot come so near to God. ನೀವು ದೇವರ ಬಳಿ ಸಮೀಪ ತುಂಬಾ ಹತ್ತಿರ ಬರಕ್ಕಾಗಲ್ಲ. Because light will expose you. ಏನಕ್ಕಾಗಿ ಅಂದ್ರೆ ಆ ಬೆಳಕು ನಿಮ್ಮೊಳಗೆ ಏನಿದೆ ಅದನ್ನ ಆಚೆ ತರುತ್ತೆ. What is the quality of light? ಆ ಬೆಳಕಿನ ಗುಣ ಏನು? It exposes the darkness. ಆ ಕತ್ತಲೇನಿದೆ, ಕತ್ತಲ ಆಚೆ ಬೆಳಕಿಂದ ತುಂಬಿಸಿರುತ್ತೆ. Actually there is no derivation for the black, maybe darkness. ಆಮೇಲೆ ನೋಡೋದು ಕತ್ತಲೆಗೆ ಯಾವುದೇ ವಿವರಣೆ ಇಲ್ಲ. ಕತ್ತಲೆಗೆ ಏನಪ್ಪ ವಿವರಣೆ ಕೊಡ್ತೀಯ? ಕತ್ಲೆ ಅಷ್ಟೇ. ಹೌದಾ? Hallelujah. But what about the light? ಆದ್ರೆ ಬೆಳಕಿನ ಬಗ್ಗೆ ಏನು? Hallelujah. You can write a book also. ನೀವು ಬೆಳಕಿನ ಮೇಲೆ ಪುಸ್ತಕನೇ ಬರೀಬಹುದು. A small that I said the fly can illuminate inside of the darkness. ಆಮೇಲೆ ನೋಡಬಹುದು ಕತ್ತಲೊಳಗೆ ಆ ಚಿಕ್ಕ ಮಿಣುಕು ಹುಳ ಬೇಕಾದ್ರೆ ಬೆಳಕು ಕಾಣಿಸುತ್ತೆ ಎಲ್ಲರಿಗೂ. ಮಿಣುಕು ಹುಳ ಅಷ್ಟು ಕತ್ಲೆನ ತೆಗೆದಾಕ್ತದೆ. Hallelujah. ಅದರಲ್ಲೂ we have one land. ನಮಗೊಂದು ಜಮೀನಿದೆ, ಅಲ್ಲಿ ಇತ್ತು
I saw. ಫಸ್ಟ್ ಟೈಮ್ ಸರಿಯಾಗಿ ಮಾತಾಡ್ತಾರೆ. ನಾನು ಇಂತು ನೆಲ ಈಗ ಬರುತ್ತೆ ಅಂದ ಈ ಸ್ತೋತ್ರ ಹೇಳ್ತಾರೆ. A full tree, full of the fly, the blinking flies, full of tree. ಅಲ್ಲಿ ನೋಡ್ಬೋದು ಆ ಮರದ ತುಂಬ ಮಿಂಚಿನೊಳಗಳಿತ್ತು. It will almost you can see the whole tree. ಮರದ ಸುತ್ತ ಮಿಂಚಿನೊಳಗಳೇ ಇತ್ತು. It illuminates full area. ಆ ಜಾಗ ಪೂರ್ತಿ ಅಲ್ಲಿ ಬೆಳಕು ಕಾಣ್ತಾ ಇದೆ. Hallelujah. What about this? ಇದ್ರ ಬಗ್ಗೆ ಏನೀಗ? He is himself God. ಆತನ ಸ್ವತಃ ದೇವರು. And he came in the form of flesh. ಆತ ನೋಡ್ರಿ ಈಗ ದೇವರಾಗಿ ಬಂದಿದ್ದಾನೆ. John 8:12. ಯೋಹಾನ 8:12. Jesus said, I am the light of this world. ಯೇಸು ಸ್ವಾಮಿ 8:12 ಹೇಳ್ತಾರೆ, ಈ ಲೋಕಕ್ಕೆ ಬೆಳಕಾಗಿ ಬಂದ ದೇವರು ನಾನೇ. Hallelujah. Okay, which is correct answer we get? ಯಾವುದು ಸರಿ ಉತ್ತರ ಕೊಡಿ ನೀವೀಗ? John 8:12. ಯೋಹಾನ 8:12 and Matthew 5:13-14. ಮತ್ತೆ 5:13-14. Which is correct? ಯಾವುದು ಸರಿಯಾಗಿದೆ? Jesus said, you are the light. ಯೇಸು ಸ್ವಾಮಿ ಹೇಳ್ತಾರೆ, ನೀವೀಗ ಬೆಳಕಾಗಿದ್ದೀರಾ. Hallelujah. Which is correct here? ಯಾವುದು ಸರಿ ಈಗ? Hallelujah. First time ಉತ್ತರ ಕೊಡ್ತಾ ಇದ್ದಾರೆ ತಗೊಂಡ್ರು. ಚಪ್ಪಾಳೆ ಹೊಡೀರಿ. ಎರಡು ಸರಿ ಅಂತ ಹೇಳಿದ್ದಾರೆ. Hallelujah. ಎರಡು ಸರಿ ಕರೆಕ್ಟ್. Hallelujah. That means through him only we can shine. ತಿಳಿದುಕೊಳ್ಳ್ರಿ, ಆತನ ಮೂಲಕವಾಗಿ ನಾವು ಪ್ರಜ್ವಲಿಸಲಿಕ್ಕೆ ಸಾಧ್ಯ. Hallelujah. ಎಲ್ಲ ಹೇಳಿಸ್ಕೊಳ್ಳಿ ಆ ಕಡೆ ಮಂಜಮ್ಮ ಎಲ್ಲ. Hallelujah. This you must understand that the humanity was lost, totally lost, no hope. ತಿಳಿದುಕೊಳ್ಳ್ರಿ, ಮನುಷ್ಯ ಕುಲ ಸಂಪೂರ್ಣ ನಾಶವಾಗಿತ್ತು, ಯಾವುದೇ ನಿರೀಕ್ಷೆ ಇರಲಿಲ್ಲ. Many people doesn't know that. ಬಹಳ ಜನರಿಗೆ ಗೊತ್ತೇ ಇಲ್ಲ. That's why you think it's like a granted this thing. ಅದಕ್ಕೆ ನೀವು ಅನ್ಕೊಂಡ್ರೆ ಬೇಕಾಬಿಡಿ ತಗೋಬಿಡ್ತೀರಾ ಇದನ್ನ. Why if I do, I can believe or not. That is my choice. ನಂಬೋದು ಬಿಡೋದು ನನ್ನ ಇಷ್ಟ, ನನ್ನ ಆಯ್ಕೆ. Ask Judas. ನೀವು ಯಹೂದ್ಯರನ್ನ ಕೇಳ್ರಿ. ಇಸ್ಕರಿಯೋತ ಯೂದ ಯೇಸಪ್ಪ ಹಿಡ್ಕೊಂಡು ಇವಾಗ ಅವನು ನೇತಾಡ್ತಾ ಇದ್ದಾನಲ್ಲ, ಅವನನ್ನ ಕೇಳಿ. What is the hangover he will tell them. ಒಂಥರ ನೇತಾಕಿರೋ ಪರಿಸ್ಥಿತಿ ಇದ್ದಾನೆ ಈಗ. ಅವನು ಫುಲ್ ಎಲ್ಗೂ ಹೋಗಿಲ್ಲ ಅಂತ ಹೇಳಲಾಗುತ್ತೆ ಅವನ ಬಗ್ಗೆ. ಅವನು ಅದನ್ನ ಅನುಭವಿಸ್ತಾ ಇದ್ದಾನೆ ನೋಡಿ. He was a chosen disciple. ತಿಳ್ಕೊಳ್ರಿ, ಅವನು ಆಯ್ಕೆ ಮಾಡಲ್ಪಟ್ಟ ಶಿಷ್ಯ ಅವನು. Hallelujah. Hallelujah. He was chosen to be as one of the apostle, and he will have a great place. He could have a great place in heaven. ಅವನು ನೋಡ್ರಿ, ದೇವರು ಸ್ವತಃ ಶಿಷ್ಯನಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ ಮತ್ತು ಪರಲೋಕದಲ್ಲಿ ದೊಡ್ಡ ಆಸ್ಥಾನ ಬೇರೆ ಇತ್ತು I can ಅವನಿಗೆ. say he's lost, simply he's lost because of his choice. ನೋಡ್ಬೋದು, ಅವನ ಆಯ್ಕೆ ನಿಮಿತ್ತ ಅದನ್ನೆಲ್ಲ ಕಳ್ಕೊಂಡ ಈಗ. Hallelujah. Hallelujah. So what about here now? ಈಗೇನೀಗ? Come with me to Deuteronomy 30:19-20. ಧರ್ಮೋಪದೇಶಕಾಂಡ 30:19-20 It's ನೋಡ್ರಿ. a choice. ಇದೊಂದು ಆಯ್ಕೆ ನಿಮಗೆ. A rich man said, life is full of bitter choices, terrible choices. ಒಬ್ಬ ಶ್ರೀಮಂತ ವ್ಯಕ್ತಿ ಹೇಳ್ತಾನೆ, ಒಂದು ಜೀವನ ಪೂರ್ತಿ ಒಂದು ಕಹಿಯಾದಂತ ಆಯ್ಕೆಗಳು ಅಂತ ಹೇಳ್ತಾನೆ. Hallelujah. Hallelujah. ವೆಂಕಟೇಶ್ ರಾತ್ರಿ ಎಲ್ಲ ನಿದ್ರೆ ಮಾಡಾಯ್ತಲ್ಲ, ಎದ್ದೇಳಿ ಈಗ ಮುಖದೊಳಗೆ ಬನ್ನಿ, ಹೋಗಿ ವಾಕ್ಯ ಕೇಳ್ಕೊಂಡು ಹೋಗ್ಬಿಟ್ಟು ಆಯ್ತು, ವಾಕ್ಯನೇ ಮುಗಿತಾ ಇದೆ. Hallelujah. But we have a lot of maybe explanation here. ಬಹಳಷ್ಟು ವಿವರಣೆಗಳಿದೆ ಇದಕ್ಕೆ. First come with me to John 10:10. ಯೋಹಾನ 10:10 ನೋಡ್ರಿ. Read that. ಯೋಹಾನ 10:10. In this world is possessed by the thief. ನೋಡಬಹುದು, ಈ ಲೋಕದಲ್ಲಿ ನೋಡ್ರಿ ಕಳ್ಳನ ಆಕ್ರಮಣ ಬಹಳ ಇದೆ. It is not like when you see a thief, maybe human, like they will be put inside the bars and they will end up in the jail. Not like that. ಈ ರೀತಿ ಕಳ್ಳರಲ್ಲ, ಅವ್ರು ಜೈಲೊಳಗೆ ಹಾಕಿ ಕಂಬಿಯಿಂದ ಹಾಕ್ತಿವಿ, ಆ ತರ ಕಳ್ಳರಲ್ಲ. Here on this earth, the Bible says the thief is a different person. ಸತ್ಯವೇದ ಹೇಳ್ತಿರ್ತಕ್ಕಂಥ ಕಳ್ಳ ಏನಿದ್ದಾನೆ, ಇದು ವ್ಯತ್ಯಾಸವಾದವನು. He cannot be seen. ಅವನು ಕಣ್ಣಿಗೆ ಕಾಣಲ್ಲ ಈ ಕಳ್ಳ. This enemy, you cannot see him. ಈ ಕಳ್ಳನನ್ನ ನೀವು ಕಣ್ಣಾರೆ ಕಾಣಕ್ಕಾಗಲ್ಲ. That's the greatest advantage for him. ಅವನಿಗೆ ಅದೇ ಅದೊಂದು ಉಪಯೋಗ, ಅವನಿಗೆ ದೊಡ್ಡ ಉಪಯೋಗ ಅವನಿಗೆ. Hallelujah. That's why he says there is no devil. ಅದಕ್ಕಾಗಿ ಅವನು ಹೇಳ್ತಾನೆ ಸೈತಾನ ಇಲ್ಲ ಅಂತ. Hallelujah. Hallelujah. But this light will expose him. ಆದ್ರೆ ಈ ಒಂದು ಬೆಳಕು ಅದನ್ನೂ ತೋರಿಸುತ್ತೆ. That this light, that Jesus light in you will expose that the demonic world. ಆಮೇಲೆ ನಿಮ್ಮೊಳಗಿರ್ತಕ್ಕಂಥ ಯೇಸುವಿನ ಬೆಳಕು ಆ ಒಂದು ದುಷ್ಟ ಸೈತಾನ ಕಾರ್ಯಗಳನ್ನು ತೋರಿಸುತ್ತೆ. I can say it's anointing also. ನಾನು ಅದನ್ನ ಹೇಳ್ತೀನಿ, ಅಭಿಷೇಕ ಅಂತ ಕೂಡ ಹೇಳ್ತೀನಿ. The light is in the form of the anointing now. ಆಮೇಲೆ ಆ ಬೆಳಕು ಈಗ ನೋಡ್ರಿ ಅಭಿಷೇಕದ ಮೂಲಕವಾಗಿ ಕೂಡ ನಮ್ಮಲ್ಲಿ ಒಳಗಿದೆ. When you have the anointing, the demons will expose when you go anywhere. ಆಮೇಲೆ ನೋಡ್ರಿ, ನಿಮ್ಮೊಳಗೆ ಅಭಿಷೇಕ ಇದ್ದಾಗ ನೀವು ಎಲ್ಲೇ ಹೋದ್ರೂ ಕೂಡ ನೀವು ಸೈತಾನನ್ನ ಆಚೆ ತರಬಹುದು ಅಂತ ಕಾಣಬಹುದು. Maybe many people maybe not walking in this full light.
ನೋಡ್ರಿ ಬಹಳಷ್ಟು ಚೆನ್ನಾಗಿ ಸಂಪೂರ್ಣವಾಗಿ ಬೆಳಕಲ್ಲಿ ನಡೆದಲೇ ಇರಬಹುದು, maybe full life, ಅಥವಾ ಸಂಪೂರ್ಣ ಜೀವಿತ ನಡೆದಲೇ ಇರಬಹುದು, life in abundance. ಸಮೃದ್ಧಿಯಾದ ಜೀವನ ನಡೆದಲೇ ಇರಬಹುದು. That is the most important. Overflow is the most important. ಅದು ತುಂಬಿ ಹೊರಸೂಸೋದು ನೋಡ್ರಿ ಬಹಳ ಮುಖ್ಯ. Hallelujah. Hallelujah. Many places we have that evidence. ಬಹಳಷ್ಟು ಕಡೆ ನಮಗೆ ಸಾಕ್ಷಿ ಇದೆ ಕೂಡ. The person who believes in me, out of his belly, that the river will flow. ನನ್ನ ನಂಬುವವರ ಹೊಟ್ಟೆಯೊಳಗಿಂದ ಜೀವ ಜಲವು ಹರಿಯುತ್ತೆ. Hallelujah. 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 So the world cannot recognize this light ಆದ್ರೆ ಈ ಲೋಕ ಬೆಳಕನ್ನು ಗುರುತಿಡಕ್ಕೆ ಆಗಲ್ಲ. because of the ignorance. ಏನಕ್ಕಾಗಿದ್ರೆ ಅಸಡ್ಡೆ ನಿಮಿತ್ತ. Maybe they could not understand also, ಅವ್ರಿಗೆ ಅದು ಅರ್ಥನೂ ಆಗಲ್ಲ, and maybe they don't want to be understood. ಮತ್ತೆ ಅವ್ರಿಗೆ ಅರ್ಥ ಮಾಡ್ಕೊಳ್ಳೋಕ್ಕೂ ಇಷ್ಟ ಇಲ್ಲ ಅವ್ರಿಗೆ. Hallelujah. Hallelujah. Right? ಹೌದಲ್ವಾ? But they will still, they cannot survive in this world. ಇದು ಹೊರತಾಗಿ ಅವ್ರ ಲೋಕದಲ್ಲಿ ಬದುಕ ಕೂಡ ಆಗಲ್ಲ. I repeat again. ಇನ್ನೊಂದ್ಸರಿ ಹೇಳ್ತೀನಿ, The world may ignore. ನೋಡ್ಬೋದು ಈ ಲೋಕ ಅಸಡ್ಡೆ ಮಾಡ್ಬೋದು. Maybe that evil, because of that, those people, or maybe such a things will make you panic. ನೋಡ್ಬೋದು ಅಂತ ಜನರ ಮೂಲಕ ನಿಮಗೂ ಕೂಡ ಗಲಿಬಿಲಿ ಆಗುತ್ತೆ ಕೆಲವೊಂದ್ಸತಿ. But this light, this illumination, that pose, PHOS pose, will help you to show that darkness cannot, the light will overcome the darkness. ಆಮೇಲೆ ನೋಡ್ಬೋದು ಆ ಒಂದು ಬೆಳಕು ಏನ್ ಹೇಳುತ್ತೆ PHOS, ಆ ಬೆಳಕು ನಿಮ್ಗೆ ಆ ಕತ್ತಲನ್ನ ಬಹಿರಂಗ ಪಡಿಸುತ್ತೆ. Else this light will kill the darkness. ಅಥವಾ ಈ ಒಂದು ಬೆಳಕೇನಿದೆ ಆ ಕತ್ತಲನ್ನ ಸಾಯಿಸುತ್ತೆ. This light will destroy that evil. ಆಮೇಲೆ ನೋಡ್ರಿ ನೀವು ಈ ಬೆಳಕು ನೋಡ್ರಿ ಆ ಕತ್ತಲನ್ನ ನಾಶ ಮಾಡುತ್ತೆ. But here it is a different translation. ಆದ್ರೆ ವ್ಯತ್ಯಾಸವಾಗಿ ಬರೆಯಲ್ಪಟ್ಟಿದೆ. My explanation is different here. ಇಲ್ಲಿ ನನ್ನದೇ ಬೇರೆ We ರೀತಿ. will read that 5. 5ನೇ ವಾಕ್ಯ ನೋಡ್ರಿ. The light shines to the darkness, and the darkness has not overcome it. ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ, ಕತ್ತಲು ಅದನ್ನು ಮುಸುಕಲಿಲ್ಲ. Hallelujah. ಅದನ್ನ ಮುಸ್ಕೋಕ್ಕಾಗೋದಿಲ್ಲ ಅಂತ. ಆಗದೇ ಇಲ್ಲ ಅಂತ. ಅದರ ಇನ್ನೊಂದರಲ್ಲಿ ಕನ್ನಡದಲ್ಲಿ ನಾನು ಹೇಳೋದಾದ್ರೆ, ಈ ಬೆಳಕು ಅದನ್ನ ಲಿಮಿಟ್ ಮಾಡುತ್ತೆ, ಅದನ್ನ ಸಾಯಿಸುತ್ತೆ. Hallelujah. That's what exactly happened on the cross. ಅದೇ ನೋಡ್ರಿ ಶಿಲ್ಬೆ ಮೇಲೆ ಸಂಭವಿಸಿದ್ದು. Colossians 2:14-15. ಕೊಲೊಸ್ಸೆ 2:14-15. On the cross, he destroyed all the principalities, power, which was written in written document was destroyed. ಆಮೇಲೆ ನೋಡ್ಬೋದು ಶಿಲ್ಬೆ ಮೇಲೆ ನೋಡ್ರಿ ಏನಾಯ್ತು ಅಂದ್ರೆ ದೇವರು ಎಲ್ಲ ಆಯುಧಗಳನ್ನು ನಿರಾಧನೆ ಮಾಡಿ ಜಯೋತ್ಸವ ಮಾಡಿದ್ರು. Hallelujah. Now the matter is, now how many of you believe this light is in me already? ಎಷ್ಟು ಜನ ನಂಬ್ತೀರಾ ಈ ಬೆಳಕು ನನ್ನೊಳಗೂ ಇದೆ ಅಂತ? And the person who is in the light, he will never walk in the darkness. ತಿಳ್ಕೊಂಡ್ರೆ ಯಾರೊಳಗ ಬೆಳಕಿದೆ ಆ ವ್ಯಕ್ತಿ ಈಗ ಕತ್ತಲೆ ನಡೆಯಲ್ಲ. Hallelujah. Hallelujah. Further we have to read, but I want to minimize the message here. ಮುಂದೆ ಓದಕ್ಕೆ ಇಷ್ಟ ಆದ್ರೆ ಚಿಕ್ಕದಾಗಿ ಮಾಡ್ತೀನಿ. Hallelujah. How we can experience this? ಇದನ್ನ ಹೇಗೆ ಅನುಭವಿಸೋಕೆ ಸಾಧ್ಯ? Now verses 14 now. 14ನೇ ವಾಕ್ಯ ನೋಡ್ರಿ. That word manifest, that life and light manifested in the flesh called Jesus. 14ನೇ ವಾಕ್ಯ, ಆ ವಾಕ್ಯ ಎಂಬುವನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. They see this light, the glory. ಆಮೇಲೆ ನೋಡ್ರಿ ನಾವು ಅದರ ಮಹಿಮೆಯನ್ನು ನೋಡಿದೆವು. Illumination. ಬೆಳಕು. That means the illumination means prakashamana. ಅದೇ ವರ್ಡ್ ಇನ್ನೂ ಬೇರೆ ವರ್ಡ್ ಇರಬಹುದು ಕನ್ನಡದಲ್ಲಿ. That illumination will kill the darkness. ನೋಡಬಹುದು ಆ ಒಂದು ಬೆಳಕು ಪ್ರಕಾಶ ಏನಿದೆ ಅದು ಕತ್ತಲನ್ನು ನಾಶ ಮಾಡುತ್ತೆ. Verses 14 explains the glory which is of the Father. ಆ ಮಹಿಮೆಯು ತಂದೆಯ ಬಳಿಯಿಂದ ಬಂದ ಒಬ್ಬನೇ ಮಗನಿಗೆ, the full of grace and truth. ಒಬ್ಬನೇ ಮಗನಿಗೆ ಇರತಕ್ಕ ಮಹಿಮೆ, ಆತನು ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದ್ದನು. Now how you behave, what about your character, through that you can show that love. That's what the meaning of that Jesus said you are the light. ಆಮೇಲೆ ನೋಡಿ ಯೇಸು ಹೇಳ್ತಾರೆ ಯಾವ ರೀತಿ ವರ್ತಿಸ್ತೀರಾ, ನಿಮ್ಮ ಗುಣಗಳೇನು, ಅದ್ರ ಮೂಲಕವಾಗಿ ಬೆಳಕು ಗೋಚರ ಆಗುತ್ತೆ. Hallelujah. ಎಷ್ಟನಿಗೆ ಅರ್ಥ ಆಗ್ತಿದೆ? ಕರ್ತನೇ ನನ್ನ ಬೆಳಕು ರಕ್ಷಕನು, ಭಯವೇ ನನಗಿಲ್ಲ. ಕರ್ತನೇ ನನ್ನ ಬೆಳಕು ರಕ್ಷಕನು, ಭಯವೇ ನನಗಿಲ್ಲ. ಆತನೇ ನನ್ನ ಬಾಳಿನ ಬಲವಾದ, ಆತನೇ ನನ್ನ ಬಾಳಿನ ಬಲವಾದ.
this light will extinguish. Fire extinguisher ಗೊತ್ತಲ್ಲ? It will extinguish the darkness. ಆಮೇಲೆ ಇನ್ನೊಂದು ಅಂತ ಹೇಳೋದಂದ್ರೆ ಈ ಬೆಳಕು ಏನ್ ಕತ್ತಲಿದೆ ಅದನ್ನೆಲ್ಲ ಕೂಡ ಸುಟ್ಟಾಕುತ್ತೆ, ನಾಶ ಮಾಡ್ತಾರೆ. Few days back, a bus caught fire. ಕೆಲವು ದಿವಸಗಳಿಂದ ಒಂದು ಬಸ್ ಅಲ್ಲಿ ಬೆಂಕಿ ಹಚ್ಕೊಳ್ತು. There is a cylinder, the fire extinguisher. ಅಲ್ಲಿ ಫೈರ್ ಎಕ್ಸ್ಟಿಂಗ್ವಿಷರ್ ಇರ್ತಾರೆ, ಬೆಂಕಿ ನಂದಿಸೋದು. Somebody don't know how to use that. ಅವ್ರಿಗೆ ಕೆಲವು ಗೊತ್ತಿಲ್ಲ, ಅದು ಹೇಗೆ ಉಪಯೋಗಿಸಬೇಕು ಗೊತ್ತಿಲ್ಲ. A man came somewhere he came up. ಒಬ್ಬ ಕೆಲಸ ಬಂದು From nowhere he appeared. ಅವನು ಎಲ್ಲಿಂದ ಬಂದೋ ಗೊತ್ತಿಲ್ಲ. He thrashed the glass and he took the cylinder. ಅವನು ಕಿಟಕಿ ಹೊಡೆದು ಅದಕ್ಕೆ ಸಿಲಿಂಡರ್ ತೆಗೆದುಕೊಂಡು And within few seconds he extinguished that fire. ಅವನು ಕೆಲವೇ ಕ್ಷಣದಲ್ಲೇ ಅದು ಓಪನ್ ಮಾಡಿ ಆ ಬೆಂಕಿಯನ್ನು ಇದ್ದಿತ್ತು ಅದೆಲ್ಲ ನಂದಿಸಿದ. Hallelujah. Watch that Matthew 5, mostly 13 to 14, right? ಮತ್ತೆ 5:13 ನೋಡ್ರಿ. Two examples are there. ಅಲ್ಲಿ ಎರಡು ಉದಾಹರಣೆ ಇದೆ. How the light works in you. ಯಾವ ರೀತಿಯಾಗಿ ಬೆಳಕು ನಿಮ್ಮೊಳಗೆ How ಕಾರ್ಯ you ಮಾಡುತ್ತೆ. are the salt in this earth. ಈ ಲೋಕದಲ್ಲಿ ನೀವು ಯಾವ ರೀತಿ ಬೆಳಕಾಗಿದ್ದೀರಾ. Hallelujah. ಎಲ್ಲರೂ ಎದ್ದೇಳಬೇಕು. ನೈಟ್ ಮಲಗಿದ್ರೆ ಬೆಳಗ್ಗೆನೂ ಮಲಗ್ತಾರೆ. ಇಲ್ಲ ನಾವು ನೈಟ್ ಮಲಗಿದ್ದಾಯ್ತು ಬೆಳಗ್ಗೆನೂ ಮಲಗದ ಎದ್ದು ಮುಖ ತೊಳ್ಕೊಬೇಕು. ಬೆಳಗಿನ ಟೈಮ್, ಬೆಳಗ್ಗೆ ಟೈಮಿಗೆ ನೈಟ್ ಮಲಗಿದ ಅವಾಗ ನಾನು ಹೇಳಿಲ್ಲ, ಮಲಗಿದವರಿಗೆ ಎದ್ದು ಕೂತ್ಕೊಳ್ಳಿ. Hallelujah. ಓಕೆ, ನನ್ನನ್ಸುತ್ತೆ ತುಂಬ ಜನ ಮಲಗೋರು ಎಲ್ಲರೂ ಎದ್ದು ಮುಂದೆ ಬಂದ್ಬಿಟ್ಟು ನಿಂತ್ಕೊಂಡೆ ಮಾತಾಡ್ಬೇಕು. ದಯವಿಟ್ಟು ನಿಮಿಷ ಬನ್ನಿ, ಮುಗಿದೋಗಿದೆ ಅಷ್ಟೇ ಸಾಕು, ಬರ್ಕೊಂಡು ಇದು ಮುಂದೆ ಥ್ಯಾಂಕ್ ಯು ಜೀಸಸ್. ಮುಗಿದಿದೆ ಮೆಸೇಜ್, ಶೋರಾಗಿ ಮುಗಿದಿದೆ. ನಂತರ ಇಲ್ಲಿ ಜಾಸ್ತಿ ಮೆಸೇಜ್ ಇಲ್ಲ ನಿಮ್ಮ ಹತ್ರ. ನಿಮಗಾದರೆ ಎಕ್ಸ್ಪ್ಲನೇಷನ್ ಸೆಕೆಂಡ್ ಸರ್ವಿಸಿಂಗ್ ಮಾಡ್ತೀನಿ. ಥ್ಯಾಂಕ್ ಯು ಎಲ್ಲ ಮುಂದೆ ಬನ್ನಿ, ಎಲ್ಲ ಮುಂದೆ ಬರ್ತಾರೆ. ಥ್ಯಾಂಕ್ ಯು ಜೀಸಸ್. ಯಾಕೆಂದರೆ ಒಂದು 2-3 ಪಾಯಿಂಟ್ ಮಿಸ್ ಮಾಡ್ಕೋಬಾರ್ದು. ಹೇಮೆಲ್ಲ ಮಿಸ್ ಮಾಡ್ಕೊಂಡಿದ್ದೀವಿ. ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳಿಸ್ಕೊಂಡು. In him was the light. ಆತನಲ್ಲಿ ಬೆಳಕಿತ್ತು. Hallelujah. Sorry, light. ಆತನಲ್ಲಿ ಜೀವವಿತ್ತು. Shines that light. ಆಮೇಲೆ ನೋಡಬಹುದು ಆ ಜೀವ ಈಗ ಬೆಳಕನ್ನು ಪ್ರಕಾಶಿಸುತ್ತದೆ. 4-5 will read that. ಯೋಹಾನ 1:4. In him was the light. ಆತನಲ್ಲಿ ಜೀವವಿತ್ತು. And the light was the light. ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. Where is the life now? ಈಗ ಜೀವ ಎಲ್ಲಿದೆ? ಅದು In Jesus. ಯೇಸುವಿನಲ್ಲಿ. ಎಲ್ಲ ಮುಂದೆ ಬರ್ಬಿಡಿ ನೋಡ್ರಿ. ಅದಕ್ಕೆ ಮಲಗಿಬಿಡ್ತೀರಿ, ಎಲ್ಲ ಮುಂದೆ ಬನ್ನಿ. ನೈಟ್ ಪ್ರೇಯರ್ ಇತ್ತು ಗೊತ್ತು ನನಗೆ, ಅದಕ್ಕೆ ಮುಂದೆ ಬನ್ನಿ. ಮತ್ತೆ 1-2 ನಿಮಿಷ ಅಷ್ಟೇ, ಇನ್ನು ಪ್ರೇಯರ್ ಮಾಡಿ ಹೊರಡ್ಬೋದು ನೀವು. Hallelujah. The Zoe is the mention in Greek. ನೋಡಿ, ಗ್ರೀಕ್ ಭಾಷೆಯಲ್ಲಿ ಝೋಯೆ ಅಂತ ಬರೆಯಲ್ಪಟ್ಟಿದೆ. That means God's own life. ಅದರ ಅರ್ಥ ದೇವರ ಸ್ವಂತ ಜೀವಕ್ಕೆ ಝೋಯೆ ಅಂತ ಬರೆಯಲ್ಪಟ್ಟಿದೆ. ದೈವಿಕವಾದ ಜೀವನ, Unquenchable life. ಅದನ್ನ ಯಾವುದೇ ರೀತಿಯಾಗಿ ಅದನ್ನ ಮುಳುಗಿಸಕ್ಕಾಗಲ್ಲ ಆ ಜೀವನ. That was in Jesus. ಅದು ಯೇಸು ಸ್ವಾಮಿ ಒಳಗಿತ್ತು. That life is the light for the men. ಆ ಒಂದು ಜೀವ ಈಗ ಮನುಷ್ಯರಿಗೆ ಬೆಳಕಾಗಿದೆ. The light means in Greek word PHOS, force. ಗ್ರೀಕ್ ಭಾಷೆಯಲ್ಲಿ ಬೆಳಕಿಗೆ PHOS, ಫೋರ್ಸ್ ಅಂತ ಕರೀತಾರೆ. Illumination. ಅದರ ಅರ್ಥ ಪ್ರಕಾಶ ಆಗೋದು. Multi-dimension. ಎಲ್ಲಾ ಕಡೆ ಎಲ್ಲ ವಿಭಾಗದಲ್ಲಿ ಬೆಳಕು. Now what Jesus said now? ಈಗ ಯೇಸು ಸ್ವಾಮಿ ಏನ್ ಹೇಳ್ತಾರೆ? Matthew 5:13-14. ಯೇಸು ಸ್ವಾಮಿ ಹೇಳ್ತಾರೆ, ಲೋಕಕ್ಕೆ ನೀವೇ ಬೆಳಕಾಗಿದ್ದೀರಾ. John 8:12, that is fine. ಯೋಹಾನ 8:2 ಸರಿ ಇದೆ. He said, I am the light of this world. ಯೇಸು ಸ್ವಾಮಿ ಹೇಳ್ತಾರೆ, ಲೋಕಕ್ಕೆ ನಾನು ಬೆಳಕಾಗಿ ಬಂದಿದ್ದೀನಿ. How much truth is there? ಅದರ ಅರ್ಥ ತಿಳ್ಕೊಂಡಿದ್ದು ಎಷ್ಟು ನಿಜವಾಗಿದೆ. So such a things, many things Jesus proclaimed, right? ಯೇಸು ಸ್ವಾಮಿ ಬಹಳಷ್ಟು ಮಾತಾಡಿದಾರಲ್ಲ ಅಂತ ವಿಷಯಗಳನ್ನ. ವಿಚಾರಗಳನ್ನ ಹೇಳಿದ್ದು ನೋಡಬಹುದು. ನೀವು ಕ್ಲೈಮ್ ಮಾಡ್ತಾರೆ, ನಾನು ಇಂಥವನು ಅಂತ ಹೇಳ್ತಾರೆ. When that was proved, do you know? ಅದು ಯಾವಾಗ ಆಯ್ತು? ಎಲ್ಲ ನಿಂತ್ಕೊಂಡು ಇದ್ರೆ ಮಾಡಬಹುದು. ಈ ಕಡೆ ನೋಡಿ. Hallelujah. ಯಶೋಧರೆ ವಿಚಾರ ಮಾಡೋದಲ್ಲ, ನಿಂತ್ಕೊಂಡು ಇದ್ರೆ ಮಾಡಕ್ಕೆ ಬರ್ತಿದ್ದೀರಾ? Hallelujah. When that was proved, do you know by what Jesus proclaimed? ಯೇಸು ಸ್ವಾಮಿ ಹೇಳಿದ್ದಲ್ಲ ಯಾವಾಗ ಸಾಬೀತಾಯ್ತು? When he was resurrected. ಯಾವಾಗ ಪುನರುತ್ಥಾನ ಹೊಂದಿದಾಗ ಎಲ್ಲ ಸಾಬೀತು ಮಾಡಿದ್ರು. ಜೋರಾಗಿ ಹೇಳ್ಬೇಕು, ಎಲ್ಲ ಕೇಳಬೇಕು. ವಸಂತಮ್ಮ ಟೈಮ್ ಪಾಸ್ ಆಗ್ತಾ ಇದೆ, ಈ ಕಡೆ ಕೇಳಿಸ್ಕೊಳ್ಳಿ. ಪ್ರಮೀಳ ಬಾಯಿ ಕಡೆ ಫೋನ್ ಮಾಡ್ಬೇಡ, ಬಾಯಿ ಕಡೆ. Hallelujah. ನೋಡಿ, what such a things I can go heavy points over here. ಬಹಳಷ್ಟು ಅಂಶಗಳಿದೆ ಇದು. ಓಕೆ, I have a message for you. ನಿಮಗೆ ಸಂದೇಶ ಇದೆ ಇಲ್ಲಿ. But because you are in the night service, I will not hear you. ನೀವು ರಾತ್ರಿ ಕೂತಿದ್ಕೆ ಇದನ್ನೆಲ್ಲ ಮುಗಿಸ್ತೀನಿ ಈಗ. I think I believe that we did this Zoe, the word already we dealt this message. ನಾವು ಬಹಳ ದಿವಸದಿಂದನೇ ಆ ಝೋಯನ ಹೆಸರನ್ನು ನಾವು ನೋಡಿದೀವಿ, ಧ್ಯಾನ ಮಾಡಿದೀವಿ. ಅದ್ರ ಮೇಲೆ Our daily devotions come with the Zoe only, right? ಡೈಲಿ ಡಿವೋಷನ್ ಕೂಡ ಝೋಯನ ಹೆಸರು ಮೇಲೆ ಬಂದಿತ್ತು ಒಂದು ದಿವಸ. ಅದನ್ನ ನೀವು ಮತ್ತೆ ಇನ್ನೊಂದ್ಸಲ ಪೋಸ್ಟ್ ಮಾಡಿ ಸಾಕ್ಬೇಕು. ಅದನ್ನ ಓದ್ಕೊಳ್ಳಿ, ಆಗುತ್ತಾ? Hallelujah. I don't want
you to be too much here. ನೀವು ತುಂಬಾ ಹೊತ್ತಿರೋದು ನನಗೆ ಇಷ್ಟ ಇಲ್ಲ. ಅದರಂತ ನಿಮ್ಮ ಮೇಲೆ ಕರುಣೆಯಿಂದ ನಾವು ಬಿಡೋದಕ್ಕೆ. ಅದೊಂದ್ಸಲ ನಗರ ಬಿಡ್ರಿ ನೋಡು. ಅವರೆಲ್ಲ ಹೆಸರುಗಳು ಹೇಳ್ತಾರೆ, ಅವೆಲ್ಲ ಹೋಗ್ಬಿಡ್ತಿಲ್ಲ, ಅವೆಲ್ಲ ಸರಿ ಹೋಗಿಲ್ಲ. ಅಶ್ವಿನಿ ಇನ್ನೂ ಸರಿ ಹೋಗಿಲ್ಲ. ದಾನೇಶ್ ಅಶ್ವಿನಿ ಇನ್ನೂ ಸರಿ ಹೋಗಿಲ್ಲ. ನನ್ನ ಹೆಸರು ಯಾಕೆ ಹೇಳಿದ್ರು? ಬೆಳಗ್ಗೆನೂ ಬಂದು ಹೋಗಿದ್ದಾರೆ ಸಮಾಧಾನಕ್ಕೆ. That light shines through me. ಆ ಬೆಳಕು ನನ್ನ ಮೂಲಕ ಪ್ರಕಾಶಿಸುತ್ತೆ. How that Zoe life is in me. ಆ ಒಂದು ಜೋಯೆ ಜೀವನ ನನ್ನೊಳಗಿದೆ. ಆ ಬೆಳಕು ಹೆಂಗೆ ಪ್ರಜ್ವಲಿಸ್ತಾರೆ ಅಂದ್ರೆ, ಝೋಯೆ ಜೀವ ನನ್ನೊಳಗಡೆ ಇದೆ. ಝೋಯೆ ಜೀವನ ಏನ್ ಮಾಡುತ್ತೆ? ಬೆಳಗಿಸುತ್ತೆ. Hallelujah. Now this light will extinguish the darkness. ಆಮೇಲೆ ಈ ಒಂದು ಬೆಳಕು ನನ್ನೊಳಗಿರೋ ಬೆಳಕು ಆ ಕತ್ತಲನ್ನ ನಾಶ ಮಾಡುತ್ತೆ. ಈಗ This is how very simple. ಇಷ್ಟೇ ಬಹಳ ಸುಲಭ. What is those darkness? ಆ ಕತ್ತಲಗಳು ಯಾವುದು? The people's ignorance around the world. ಲೋಕದಿಂದ ಜನಗಳ ಅಸಡ್ಡೆಗಳು. That John 3:18-19, they know this light, they know Jesus is God, but they don't come because of the darkness. Because of this light, they will be exposed. Because the light will expose the darkness. ಯೋಹಾನ 3:18-19 ಲೋಕಕ್ಕೆಲ್ಲ ಗೊತ್ತು ಯೇಸುವೇ ದೇವರು ಅಂತ, ಆದ್ರೆ ಅವರ ಕತ್ತಲು ಪ್ರಕಾಶಿಸುತ್ತೆ ಅಂದ್ರೆ ಅವರು ಯಾರು ಒಬ್ಬರಲ್ಲಿ ಬರ್ತಾ ಇಲ್ಲ ಬೆಳಕಿಗೆ. What is the nature of light? ಬೆಳಕಿನ ಗುಣ ಏನು? It will illuminate. It will illuminate and the darkness will disappear. ಆಮೇಲೆ ನೋಡಬಹುದು ಬೆಳಕು ಪ್ರಕಾಶಿಸುತ್ತೆ, ಪ್ರಕಾಶಿಸಿದಾಗ ಏನು ಕತ್ತಿರಲ್ಲ. It will expose. It will expose the devil. ಅಲ್ಲಿ ಸೈತಾನ ಇದ್ರೆ ಅದು ತೋರಿಸುತ್ತದೆ. It will expose the people. ಅಲ್ಲಿ ಜನಗಳನ್ನ ತೋರಿಸುತ್ತದೆ. Now maybe some new people are here. ಕೆಲವರು ಹೊಸವರು ಬಂದಿರಬಹುದು ಈಗ. Maybe you old also. ಅಥವಾ ಹಳೆಬ್ರೇ ಇರಬಹುದು. When you read the Bible, ಸತ್ಯದ ಓದಿದಾಗ first thing you realize how ತುಂಬಾ ಲಾಲಚಿಗಿರುತ್ತೆ. Knowledge. English greedy. How greedy I was. ನಮ್ಗೆ ಎಷ್ಟು ದುರಾಸೆ ಇತ್ತು. Light shine ಆಗ್ತಿದೆಯಲ್ಲ. When first time I realized that. ಯಾವಾಗ ಒಂದು ಸರಿ ಗೊತ್ತಾಗ ನನಗೆ When I read the Bible. ಸತ್ಯದ ಓದಿದಾಗ How greedy I was. ಆಮೇಲೆ ಎಷ್ಟು ನೀವೆಲ್ಲ ದುರಾಸೆ start. ನೀವೆಲ್ಲ start. ಅದ ಹುಡುಗರು ನೋಡೋರು. ರಾಧಮ್ಮ ನೋಡು ಮುಖ ನೋಡಲ್ಲ ಅಂತ ಇಲ್ಲ. ಅಲ್ಲಿ ಬಿಟ್ಟರೆ ಸಾಕು ಈಗ. ಅಯ್ಯ ಇಲ್ಲಿ ಬಿಡುಗಡೆ ಆಗೋದು ಇಲ್ಲೇ ತಾನೇ. ಸಮಾಧಾನ ಹೋಗಿ ಆಮೇಲೆ ಮತ್ತೆ ಒಕ್ಕ ಬಂದ್ರೆ ಏನು ಮಾಡೋಣ? ಎಮರ್ಜೆನ್ಸಿ ಬರಬೇಕಾಗ. Hallelujah. The light shine through me. ಜೋರಾಗಿ ಹೇಳ್ರಿ, ಬೆಳಕು ನನ್ನ ಮೂಲಕ ಪ್ರಕಾಶಿಸುತ್ತೆ. Darkness cannot overcome that light. ಆಮೇಲೆ ಈ ಲೋಕದ ಕತ್ತಲು ಬೆಳಕನ್ನ ಮುಸ್ಕಕ್ಕಾಗಲ್ಲ. ಆಮೇಲೆ My point here is, ನನ್ನ ಅಂಶ ಏನಪ್ಪಾ ಅಂದ್ರೆ ಇಲ್ಲಿ they are in ignorance. ಅವರೆಲ್ಲ ನೋಡಿ ಅಸಡಲ್ಲಿದ್ದಾರೆ. You no need to panic because of them. Okay? ಅವರು ನೋಡಿ ನೀವು ಗಲಿಬಿಲಿ ಆಗಬೇಕಾಗಿಲ್ಲ. So the light will help you to not to be panic. ಆಮೇಲೆ ನಿಮ್ಮಲ್ಲಿರೋ ಬೆಳಕು ನಿಮ್ಮನ್ನು ಗಲಿಬಿಲಿ ಮಾಡಲ್ಲ. ಈಗ ನೀನು ಗಲಿಬಿಲಿ ಆಗಕ್ಕೆ ಬಿಡಲ್ಲ. ಹೌದಾ? ನೀವು ಇನ್ನ ಹೊರಗಡೆ ಹೋಗಿ ನೋಡ್ತೀರಲ್ವಾ, ಅವ್ರ ತರ ಅವ್ರು ಹೆಂಗೆ ಆಡೋದು ನೋಡಿ ನೀನೇನು ಹಂಗೆ ಆಡಬೇಡ. ಅದಕ್ಕೆ ಲೈಟ್ ಇದೆ. ಇದು ಬೆನಿಫಿಟ್ ಇದೆ. ಸ್ತೋತ್ರ ಚಪ್ಪಟ್ಟೆ. Jesus told us to say, tell this. ಆದ್ರೆ ಯೇಸು ಹೇಳಿದರೆ ನೀವು ಹೇಳ್ರಿ ಅಂತ ಹೇಳಿದ್ದಾರೆ. ಆಮೇಲೆ
ಏಸಂದ್ರೆ ನೀವೇ ಈ ಲೋಕಕ್ಕೆ ಬೆಳಕಾಗಿ. How it possible? ಹೇಗೆ ಸಾಧ್ಯ ಅದು? John 8:12. ಯೋಹಾನ 8:12 Jesus said, I am the light. ಯೇಸು ಹೇಳ್ತಾರೆ ಲೋಕಕ್ಕೆ ನಾನೇ ಬೆಳಕು. Now that light is in me. ಆ ಬೆಳಕು ನನ್ನೊಳಗಿದೆ. It illuminates now. ಈಗ ಅದು ಪ್ರಕಾಶಿಸುತ್ತೆ ಬೆಳಕು. Simply it will not only light, maybe somewhere hidden. ಆ ಬೆಳಕೆಲ್ಲ ಮುಚ್ಚಿಟ್ಕೊಂಡಿಲ್ಲ ಅದು. Illumination means ಅದು blink ಆಗುತ್ತೆ. ಅದು ಆಗಾಗ ನೋಡಿ ಪ್ರಜ್ವಲಿಸುತ್ತದೆ. ಮಿಣುಕು ಉಳೋದರ. But this light is not like a small flies blinking light. ಇದು ಮಿಣುಕು ನೋಡುವ ರೀತಿ ಬೆಳಕಲ್ಲ ಇದು. They swell whole Assam, whole Karnataka, whole India can be illuminated. ನಿಮ್ಮೊಳಗಿರೋ ಬೆಳಕು ನೋಡ್ರಿ ಹಾಸನ ಕರ್ನಾಟಕ ಇಡೀ ಇಂಡಿಯಾಗೇನೆ ಪ್ರಜ್ವಲಿಸುತ್ತದೆ. What Jesus said. ಯೇಸು ಹೇಳ್ತಾರೆ I am the light for the world. ಈ ಲೋಕಕ್ಕೆ ನಾನು ಬೆಳಕಾಗಿದೆ. ನೀವೀಗ ಈ ಲೋಕಕ್ಕೇನೆ ಬೆಳಕಿಗೆ. ನಾವೀಗ ಪ್ರಾರ್ಥಿಸೋಣ. Thank you. Only 1 minute or 2 minutes you are having. ಇಲ್ಲಿಂದ 1 ಅಥವಾ 2 ನಿಮಿಷ ಸಮಯ ಮಾತ್ರ ಉಳಿದಿದೆ ನಿಮಗೀಗ. You can open your mouth and pray now. ನೀವು ಬಾಯಿ ತೆರೆದು ಪ್ರಾರ್ಥನೆ ಮಾಡ್ರಿ. Thank you, Master. Even if you are happy, pray. If you are offended, pray. And you will be forgiven and you will be happy. ಆಮೇಲೆ ನೀವು ಸಂತೋಷ ಇದ್ದು ಪ್ರಾರ್ಥನೆ ಮಾಡ್ರಿ, ಕಸಿವಿಸಿ ಇದ್ದು ಪ್ರಾರ್ಥನೆ ಮಾಡ್ರಿ, ದೇವರು ಕ್ಷಮಿಸ್ತಾನೆ, ನಿಮಗೆ ತಿರುಗಿ ಸಂತೋಷ ಆಗುತ್ತೆ ಪ್ರಾರ್ಥನೆ ಮಾಡ್ರಿ. Thank you, Father. Let this light illuminate through you. ಆಮೇಲೆ ಆ ಒಂದು ಬೆಳಕು ಈಗ ನಿಮ್ಮ ಮೂಲಕ ಪ್ರಕಾಶಿಸಲಿ. And that light will help you to overcome the darkness. ಆಮೇಲೆ ಆ ಒಂದು ಬೆಳಕು ಈಗ ನಿಮ್ಮನ್ನು ಕತ್ತಲಿಂದ ಆಚೆ ತರಕ್ಕೆ ಸಹಾಯ ಮಾಡಲಿ. Maybe as you said, the darkness is sickness. ಆಮೇಲೆ ನೀವು ಹೇಳ್ಬೋದು ಆ ಕತ್ತಲಿಂದ ನಿಮಗೆ ಕಾಯಿಲೆ ಆಗಿದೆ. Yes, the sickness will go now. ಹೌದು, ಖಂಡಿತವಾಗಿ ಆ ಕಾಯಿಲೆ ನಿಮಗೆ ಆಚೆ ಹೋಗುತ್ತೆ. Hallelujah. Hallelujah. Yes, say loudly that the light is dispatching that sickness. Say light. ಜೋರಾಗಿ ಹೇಳ್ರಿ, ಆ ಬೆಳಕು ಈಗ ಆ ಒಂದು ಕಾಯಿಲೆನ ಆಚೆ ತೆಗಿತಾ ಇದೆ. See your healing now. ನಿಮ್ಮ ಸ್ವಸ್ಥನ ಪಡ್ಕೊಳ್ರಿ ಈಗ. In the name of Jesus. ಯೇಸುವಿನ ಹೆಸರಿನಲ್ಲಿ ಅಂಗಾರದ ನಡುನಟ್ಟಿವರೆಗೂ ನಿಮ್ಮ ಸ್ವಸ್ಥತೆಯನ್ನು ಅನುಭವಿಸ್ರಿ ಈಗ. Thank you, Master. Start praying now. ಪ್ರಾರ್ಥನೆ ಮಾಡಿ. Let's pray now. ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ ಈಗ. Mouth and pray now. ಬಾಯಿ ತೆರೆದು ಏನ್ ಬೇಕು ಪ್ರಾರ್ಥನೆ ಮಾಡ್ರಿ. Only 1 minute left now. ಒಂದೇ ನಿಮಿಷ ಉಳಿದಿರೋದು ಈಗ. Please open your mouth. ಬಾಯಿ ತೆರೆದು ಪ್ರಾರ್ಥನೆ ಮಾಡಿ. Don't waste your time here. ಸಮಯನ ವ್ಯರ್ಥ ಮಾಡಬೇಡ್ರಿ. Don't miss the time here. ನಿಮ್ಗೆ ಇರ್ತಕ್ಕಂಥ ಕಾಲಾವಕಾಶನ ವ್ಯರ್ಥ ಮಾಡಬೇಡಿ. Moment of healing now. ಇದು ಸ್ವಸ್ಥತೆಯ ಸಮಯ ಇದು. Keep your hand where you need the healing now. ನಿಮಗೆ ಎಲ್ಲಿ ಸ್ವಸ್ಥತೆ ಬೇಕು ಅಲ್ಲಿ ನಿಮ್ಮ ಕೈಯನ್ನು ಹಿಡ್ಕೊಳ್ರಿ. I command that sickness to leave now. ಆಮೇಲೆ ಈ ಕಾಯಿಲೆಯನ್ನು ಬಿಟ್ಟು ಹೊರಡಿ ಈಗ. Come on, my Savior. ಆಚೆ ಬಾ ಈಗ. Let the light shine. ಆಮೇಲೆ ಆ ಬೆಳಕು ಪ್ರಕಾಶಿಸಲಿ ಈಗ. In the name of Jesus. ಯೇಸುವಿನ ಹೆಸರಿನಲ್ಲಿ Be healed. ಸ್ವಸ್ಥರಾಗಿ ಈಗ. Let the darkness go alone to go now. ಆಮೇಲೆ ಆ ಒಂದು ಏನು ಕತ್ತಲಿದೆ ಆ ಕತ್ತಲೆ ಎಲ್ಲ ಹೋಗ್ಲಿ ಈಗ. Let death to leave now. ಆ ಒಂದು ಸಾಲ ತಿರಲಿ ಈಗ. Let the darkness called sin to leave now. ನಿಮ್ಮೊಳಗಿರ್ತಕ್ಕಂಥ ಕತ್ತಲೆ ಎಂಬ ಪಾಪ ಆಚೆ ಹೋಗಲಿ ಈಗ. Every stubbornness to leave now. ಎಲ್ಲ ಮೊಂಡುತನವನ್ನು ಬಿಡಲಿ ಈಗ. Let the light shine to you. ಆ ಒಂದು ಬೆಳಕು ಈಗ ನಿಮ್ಮ ಮೂಲಕ ಪ್ರಕಾಶಿಸಲಿ. Let the light give you the wisdom. ಆ ಒಂದು ಬೆಳಕು ನಿಮಗೆ ಜ್ಞಾನವನ್ನು ತಂದುಕೊಡ್ಲಿ. As children are writing their exams, ಮಕ್ಕಳುಗಳ ಎಕ್ಸಾಮ್ ಸಮಯ ಇದು. let this light illuminate the hosts to illuminate. ಆಮೇಲೆ ಈ ಒಂದು ಬೆಳಕನ್ನು ಪ್ರಕಾಶಿಸಿ ಅವರು ಪ್ರಕಾಶಿಸಲಿ ಎಕ್ಸಾಮ್. Let them be overcomers. ಆಮೇಲೆ ಅವರು ಜಯಶಾಲಿಗಳಾಗಿ ಮುನ್ನುಗ್ಗಲಿ. Let this light extinguish the darkness. ಆಮೇಲೆ ಈ ಒಂದು ಬೆಳಕು ಆ ಎಲ್ಲ ಕತ್ತಲೆಗಳನ್ನು ನಾಶ ಮಾಡಲಿ. Every restored power to be destroyed now. ಎಲ್ಲ ಮಾಟ ಮಂತ್ರ ಶಕ್ತಿಗಳು ಮುರಿದು ಬಿಡಲಿ ಈಗ. Open your mouth and pray now. Open your mouth and pray. ಬಾಯಿ ತೆರೆದು ಏನ್ ಬೇಕಾದ್ರೂ ಪ್ರಾರ್ಥನೆ ಮಾಡ್ರಿ. Thank you. Thank you. Thank you, Jesus. Open your mouth and pray now. ಬಾಯಿ ತೆರೆದು ಪ್ರಾರ್ಥನೆ ಮಾಡಿ. Keep your hand where you need the healing. ನಿಮ್ಗೆ ಎಲ್ಲಿ ಸುಸ್ತು ಬೇಕು ಅಲ್ಲಿ ನಿಮ್ಮ ಕೈಗಳನ್ನು ಹಿಡ್ಕೊಳ್ರಿ ಈಗ. Of course, whole night you are here. ಹೌದು, ರಾತ್ರಿ ಎಲ್ಲ ಇಲ್ಲ ಇದ್ದೀರಿ ನೀವು. But still pray now. ಪ್ರಾರ್ಥನೆ ಮಾಡಿ, ಪ್ರಾರ್ಥನೆ ಮಾಡಿ. ರಾತ್ರಿ ಎಲ್ಲ ನೀವು ಇರ್ಬೋದು ಪ್ರಾರ್ಥನೆ ಆದ್ರೂ ಈಗ ಪ್ರಾರ್ಥನೆ ಮಾಡಿ ಅದಕ್ಕೆ ಅಪ್ಪ ಈ ನೋವು ನಮ್ಮ ಶರೀರದಲ್ಲಿ ಇಲ್ಲ ಅದು ಈ ಕ್ಷಣದಲ್ಲಿ ನನ್ನ ಶರೀರ ಬಿಟ್ಟು ಹೋಗಲಿ ಅಂತ ಹೇಳಿದ್ರಿ ಅದನ್ನ ಈ ನೋವಿನ ಸರಿ ಬರಂಗಿದೆ ಇರೋ ಬೆಳಕು ಆ ನೋವನ್ನು ತೆಗಿತಾ ಇದೆ ಅಂತ ಹೇಳಿದಾಗ The light is removing those pains now. ಆ ಒಂದು ಬೆಳಕು ಎಲ್ಲ ನೋವನ್ನು ಹಾಕಿದ್ದಾರೆ. Thank you. Yes, the light will bring you the financial help. ಆಮೇಲೆ
connects also. ಅದು ನೋಡ್ರಿ ಅಲ್ಲಿ ಸಂಬಂಧಗಳನ್ನು ಕೂಡ ಕಟ್ಟಿದೆ. Yes, open your mouth and pray now, loudly. ಬಾಯಿ ತೆರೆದು ಜೋರಾಗಿ ಪ್ರಾರ್ಥನೆ ಮಾಡಿ ಈಗ. Loudly pray now, pray now. ಜೋರಾಗಿ ಪ್ರಾರ್ಥನೆ ಮಾಡಿ, ಜೋರಾಗಿ. That day how God healed the Bartimaeus. ದೇವರು ಯಾವ ರೀತಿಯಾಗಿ ಬಾರ್ತಿಮೇಯನಿಗೆ ಗುಣಪಡಿಸಿದ್ರು. God is healing you here. ದೇವರು ನಿಮ್ಮನ್ನು ಅದೇ ರೀತಿ ಗುಣಪಡಿಸ್ತಾನೆ. Eyesight so restoring here. ಆಮೇಲೆ ನಿಮ್ಮ ಕಣ್ಣ ದೃಷ್ಟಿಯನ್ನು ದೇವರು ಸರಿ ಮಾಡ್ತಾ ಇದ್ದಾನೆ. The wisdom will be given now. ದೇವರ ಜ್ಞಾನ ನಿಮಗೆ ದೊರೆಯುತ್ತಲಿದೆ. You will be the overcomer now. ನೀವು ಜಯಶಾಲಿಗಳಾಗ್ತೀರಾ. And you will do the best business. ನೀವು ಒಳ್ಳೆ ವ್ಯಾಪಾರ ಮಾಡ್ತೀರಾ. You will do the business successfully. ಆಮೇಲೆ ನೀವು ಯಶಸ್ವಿಯಾಗಿ ವ್ಯವಹಾರ ಮಾಡ್ತೀರಾ. Thank you. ಯೇಸುವೇ ಸ್ತೋತ್ರ. Some will serve God. ಕೆಲವರು ದೇವರನ್ನ ಸೇವೆ ಮಾಡ್ತೀರಾ. Some will become a mighty men and women of God. ಕೆಲವರು ದೇವರಲ್ಲಿ ದೊಡ್ಡದಾಗಿ ಉಪಯೋಗಿಸಲ್ಪಡ್ತೀರಾ. Family will be rebuilt. ತಿರುಗಿ ನಿಮ್ಮ ಕುಟುಂಬದ ದೇವರು ಕಟ್ತಾನೆ. The division in the family is living now. ನಿಮ್ಮ ಕುಟುಂಬದಲ್ಲಿ ಏನು ವಿಭಾಗ ಆಗಿದೆ ಅದೆಲ್ಲ ದೇವರು ತೆಗೆದುಹಾಕಿ ದೇವರನ್ನು ಒಗ್ಗೂಡಿಸ್ತಾನೆ. Already God is doing that now. ದೇವರನ್ನ ಖಂಡಿತವಾಗಿ ಈಗ ಮಾಡ್ತಾ ಇದ್ದಾರೆ. The work is already doing. God is working in your families now. ದೇವರು ನಿಮ್ಮ ಕುಟುಂಬದೊಳಗೆ ಕಾರ್ಯ ಮಾಡ್ತಾ ಇದ್ದಾರೆ. Say loudly now. Thank you for coming to my home. Say loudly. ಜೋರಾಗಿ ಹೇಳಿ, ದೇವರೇ ನನ್ನ ಮನೆ ಬಂದಿದ್ದಕ್ಕಾಗಿ ಸ್ತೋತ್ರ. Yes, God is rejoining those family members. ದೇವರು ನಿಮ್ಮ ಕುಟುಂಬವನ್ನು ಒಗ್ಗೂಡಿಸ್ತಾ ಇದ್ದಾರೆ. Don't lose heart. ನಿಮ್ಮ ಹೃದಯವನ್ನ ಅಲ್ಲಿ ಕಸಿವಿಸಿ ಮಾಡ್ಕೋಬೇಡಿ. ನೀವು ಸುತ್ತಬೇಡ್ರಿ. Don't make it a stubborn heart. ನೀವು ಅಲ್ಲಿ ಗಟ್ಟಿಯಾದ ಹೃದಯವಾಗಿ ಮಾಡ್ಕೋಬೇಡ್ರಿ. Like a cast iron. ನೀವು ನೋಡ್ಬೋದು ಒಂದು ಗಟ್ಟಿಯಾದ ಕಬ್ಬಣದ ಹಾಗೆ ನಿಮ್ಮ ಹೃದಯವನ್ನು ಮಾಡ್ಕೋಬೇಡ್ರಿ. Leave that. ಅದನ್ನ ಬಿಡ್ರಿ. ಅದನ್ನ John is there. ಬಿಡ್ರಿ. ಅದನ್ನ John is there. ಬಿಡ್ರಿ. ಅದನ್ನ Say loudly. John is there. ಜೋರಾಗಿ ಹೇಳ್ರಿ, ಜಾನೇಗೋಯ. Hallelujah. Thank you, Father. Say loudly. I can forget and forgive any person. ಜೋರಾಗಿ ಹೇಳಿ, ನನ್ನನ್ನು ಕ್ಷಮಿಸ್ತಾನೆ ಮತ್ತು ಮರ್ತೋಗ್ತಾನೆ. Thank you, Jesus. Bye, Tritala. ಜೋರಾಗಿ ಹೇಳಿ, ನನ್ನನ್ನು ಕ್ಷಮಿಸ್ತಾನೆ ಮರ್ತೋಗ್ತಾನೆ. The days of your wedding is over now. ಆಮೇಲೆ ನೀವು ಕಾಯ್ತಿದ್ದಂತ ದಿನಗಳು ತೀರಿತು. Your breakthrough time has come now. ನಿಮ್ಮ ಬಿಡುಗಡೆ ಸಮಯ ಸಮೀಪವಾಯಿತು. The doctor was told that sickness cannot be healed. ಆ ಡಾಕ್ಟರ್ ಹೇಳಿದ್ರು ಈ ಕಾಯಿಲೆ ಮಾಯ ಗುಣ ಆಗಲ್ಲ. God is healing you right now. ಆದ್ರೆ ದೇವರು ನಿಮ್ಮನ್ನು ಗುಣ ಮಾಡ್ತಾ ಇದ್ದಾರೆ. Especially those sugar and BP. ಆ ಬಿಪಿ ಶುಗರ್ ಎಲ್ಲ ಮಾಯ ಆಗ್ತಾ ಇದೆ. Weakness in the body. ಮತ್ತು ದೇಹದಲ್ಲಿದ್ದ ಬಲಹೀನತೆಗಳು That will never come back. ತಿರುಗಿ ಆ ಬಲಹೀನತೆ ಮತ್ತೆ ಬರಲ್ಲ ನಿಮಗೆ. Because your whole night you are in God's presence. ಏನಕ್ಕಾಗಿ ಅಂದ್ರೆ ರಾತ್ರಿ ನೀವು ದೇವರ ಆರಾಧನೆ ಸಮಯ ಕಳೆದಿದ್ದೀರಾ. However, maybe you will heard the word of God. ನೀವು ಹೇಗೆ ನೇರವಾಗಿ ಕೇಳಿಸ್ಕೊಂಡಿರ್ಬೋದು. But God is healing you here. ಆದ್ರೆ ದೇವರು ನಿಮ್ಮನ್ನು ಸ್ವಸ್ಥಪಡಿಸ್ತಾ ಇದ್ದಾರೆ. Again, God is healing. ತಿರುಗಿ ದೇವರು ಹೇಳ್ತಾ ಇದ್ದಾರೆ. The relationship will be mended again. ಆಮೇಲೆ ಏನು ಸಂಬಂಧ ಇದು ದೇವರು ತಿರುಗಿ ಕಟ್ತಾರೆ. Your children will stand tall. ನಿಮ್ಮ ಮಕ್ಕಳು ಒಂದೊಂದು ಸ್ಥಾನದಲ್ಲಿ ಇರ್ತಾರೆ. All because you are in the night prayer. ಏನಕ್ಕಾಗಿ ಅಂದ್ರೆ ನೀವೆಲ್ಲ ರಾತ್ರಿ ನೈಟ್ ಪ್ರೇಯರ್ ಬಂದಿದ್ರಿ. And because of the light shines through you. ಏನಕ್ಕಾಗಿ ಅಂದ್ರೆ ಆ ಬೆಳಕಿಂದ ನಿಮ್ಮ ಮೂಲಕ ಪ್ರಕಾಶಿಸುತ್ತದೆ. Thank you, Jesus. Every witchcraft powers are breaking now. ಎಲ್ಲ ಮಾಟ ಮತ್ತು ಶತ್ರುಗಳು ಮುರಿದು ಬೀಳ್ತಾ ಇದೆ. Lift your both hands, lift your both hands. ಎರಡು ಕೈಯಲ್ಲಿ ಪ್ರಾರ್ಥನೆ ಮಾಡಿ. Yes, all the bondages are breaking now. ಎಲ್ಲ ಬಂಧನಗಳು ಮುರಿದು ಬೀಳ್ತಾ ಇದೆ ಈಗ. Open your mouth, don't be silent, open your mouth. ಬಾಯಿ ತೆರೆದು ಜೋರಾಗಿ ಹೇಳ್ರಿ, ಎಲ್ಲ ಬಂಧನಗಳು ಮುರಿದು ಬೀಳ್ತಾ ಇದೆ. ಮಾಡಿ ನಿಮ್ಗೆ ಎಂತ ಹೇಳಿ ಬಾಯಿ ತೆರೆದು ಯಾಕೆ ಸುಮ್ಮನೆ ಇದ್ದೀರಿ? ಬಾಯಿ ತೆರೆದು ಮಾತಾಡಿ ದೇವರು. ನಿಮ್ಮ ಸಮಯ ಅಲ್ಲ ಇದು. ನಿಮ್ಮ ಸಮಯ ನಿಲ್ಲಿಸಿದ್ರೆ ನೀವು ಆ ಬಾಂಡೇಜ್ ಬ್ರೇಕ್ ಆಗ್ತಾ ಇದೆ. ನೀವು ಸ್ತೋತ್ರ ಹೇಳಿ ಬ್ರೇಕ್ ಆಗ್ತಾ ಇದೆ. ದೇವರಿಗೆ ಮಹಿಮೆ ಕೊಡಿಯಲ್ಲಿ. ಥ್ಯಾಂಕ್ ಯು ಜೀಸಸ್. Yes, the bondages are breaking now. ಎಲ್ಲ ಬಂಧನಗಳು ದೇವರು ಮುರಿದಾಕ್ತಾ ಇದ್ದಾರೆ ಈಗ. Cursings are leaving now. ಆ ಪಾಪಗಳು ಬಿಟ್ಟು ಹೋಗ್ತಾ ಇದೆ ನಿಮ್ಮನ್ನ. Curse is leaving now. ಆ ಶಾಪ ಬಿಟ್ಟು ಹೋಗ್ತಾ ಇದೆ ನಿಮ್ಮನ್ನ. See your miracle now. ನಿಮ್ಮ ಅದ್ಭುತವನ್ನು ಸ್ವೀಕರಿಸಿ ಈಗ. See the power of God now. ದೇವರ ಶಕ್ತಿಯನ್ನು ಸ್ವೀಕರಿಸಿ ಈಗ. Thank you, Jesus. ಯೇಸುವೇ ಸ್ತೋತ್ರ. Hallelujah. ಹಲ್ಲೆಲೂಯಾ. The power come upon you. ನಿಮ್ಮ ಮೇಲೆ ದೇವರ ಶಕ್ತಿ ಬರಲಿ ಈಗ. And the power come upon you. ನಿಮ್ಮ ಮೇಲೆ ದೇವರ ಶಕ್ತಿ ಬರಲಿ. It is the ends of the earth. ಲೋಕದ ಕಟ್ಟುಗಳವರೆಗೂ ನೀವು ದೇವರ ಸಾಕ್ಷಿಯಾಗಿರಿ. Mighty witness. ಆಮೆನ್. ನೀವು ದೇವರ ಎದುರು ಸಾಕ್ಷಿಯಾಗಿರಿ. Let your light illuminate. ನಿಮ್ಮ ಜೀವನ ಪ್ರಕಾಶಿಸಲಿ. Be healed.
ಒಂದು ಚಪ್ಪಾಳೆ ಹೊಡೆಯೋಣ. ಕನ್ನಡ ಮುಚ್ಚ್ರಿ ಈಗ. Lift your hands. ಕೈಗಳೆತ್ತಿ ಮೇಲೆ. Nothing to say. ಏನು ಹೇಳ್ಬೇಡ್ರಿ ಈಗ. Be silent. ಸುಮ್ಮನೆ ಇರ್ರಿ. You love to be silent, right? ಅಲ್ಲ ನಿಮ್ಗೆ ಸುಮ್ಮನೆ ಇರೋದು ಇಷ್ಟ Be ಅಲ್ವಾ? silent now. ಸುಮ್ಮನೆ ಇರ್ರಿ ಈಗ. Thank you, Father. You can see that light will emanate from you from this moment, that Zoe and the force. ಆಮೇಲೆ ನೋಡಬಹುದು ಈ ಒಂದು ಕ್ಷಣದಿಂದ ನಿಮ್ಮೊಳಗೆ ದೇವರ ಜೀವನದಿಂದ ದೇವರ ಬೆಳಕು ನಿಮ್ಮೊಳಗಿಂದ ಪ್ರಕಾಶಿಸುತ್ತೆ. ಈಗ ನೋಡಬಹುದು ಇವತ್ತು. Just stand and deliver. ಆಮೇಲೆ ನೀವು ಅದನ್ನ ಈಗ ಬಿಡುಗಡೆ ಮಾಡ್ರಿ ಅದನ್ನ. Wherever you go, just stand and be delivered. ನೀವು ಎಲ್ಲೆಲ್ಲಿ ಹೋಗ್ತೀರಾ ನಿಂತ್ಕೊಂಡು ಬಿಡುಗಡೆ ಮಾಡ್ರಿ ಅದನ್ನ. Wherever you go, that light will emanate through you and it will bless you also and it will flow to others. ಆಮೇಲೆ ನೀವು ಎಲ್ಲೆಲ್ಲಿ ಹೋಗ್ತೀರಾ ಅಲ್ಲೆಲ್ಲ ಕಡೆ ಆ ಬೆಳಕು ನಿಮಗೂ ಕೂಡ ಆಶೀರ್ವಾದವಾಗಿರುತ್ತೆ ಮತ್ತು ಇತರರಿಗೂ ಕೂಡ ಆ ಬೆಳಕು ಆಶೀರ್ವಾದವಾಗಿರುತ್ತೆ. Psalms 23. ಕೀರ್ತನೆ 23. Your staff will be a lamp to my feet and my way. ಆಮೇಲೆ ನಿನ್ನ ವಾಕ್ಯಕ್ಕಾಗಿ ದೀಪವೂ ದಾರಿಗೆ ಬೆಳಕು ಆಗಿದೆ. Such a way the light will shine. ಆ ರೀತಿಯಾಗಿ ದೇವರ ಬೆಳಕು ನಿಮ್ಮೊಳಗೆ ಮೂಡುತ್ತೆ ಈಗ. Not from somewhere, ಇಲ್ಲಿಂದನೂ ಅಲ್ಲ, from you only. ನಿಮ್ಮೊಳಗಿಂದಲೇ ಮೂಡುತ್ತೆ. Because that Jesus, the greatest Zoe life, the divine life carrier is in you now. ಏನಕ್ಕಾಗಿ ಅಂದ್ರೆ ಆ ದೇವರ ಒಂದು ಜೀವ ಈಗ ನಿಮ್ಮೊಳಗಿದೆ, ಅದರ ಮೂಲಕ ನಿಮ್ಮನ್ನ ಬಿಡುಗಡೆ ಮಾಡ್ತಾ ಹೋಗುತ್ತೆ. ಹೇಳೋದಾಗಲಿ ಆ Zoe ಜೀವನ ಅದು ಪ್ರಕಾಶಿಸುತ್ತೆ. ಅದು ವಿಧ ಇಲ್ಯುಮಿನೇಷನ್ ವಿಧವಾಗಿ ಪ್ರಕಾಶಿಸುತ್ತೆ. ನಿಮ್ಮ ಹಣಕಾಸು ತಂದು ಕೊಡುತ್ತೆ, ನಿಮಗೆ ಸ್ವಸ್ಥತೆ ತಂದು ಕೊಡುತ್ತೆ, ಮರ್ಯಾದೆ ತಂದು ಕೊಡುತ್ತೆ. ಹೇಳಿ ಭಾಷೆ ಎಲ್ಲ ಬರ್ತಾ ಇದೆ ಹೇಳ್ರಿ. ಕಳ್ಕೊಂಡಿದ್ದಾರೆ ಹೇಳ್ರಿ, ಎಲ್ಲ ಬರ್ತಾ ಇದೆ. ಜಾಬ್ ಪರ್ಮನೆಂಟ್ ಜಾಬ್ ಬರ್ತಾ ಇದೆ ಹೇಳ್ರಿ. ಪರ್ಮನೆಂಟ್ ಇನ್ಕಮ್ ಬರ್ತಾ ಇದೆ ಹೇಳ್ರಿ. ಎಷ್ಟು ಖರ್ಚು ಮಾಡಿದ್ರು ಅಲ್ಲಿ ಉಳಿಯುತ್ತೆ ಹೇಳ್ರಿ. ಆ Zoe ಲೈಫ್ ನನಗೆ ತಂದ್ಕೊಡ್ತಾರೆ. ಆ ಫೋರ್ಸ್ ಲೈಟ್ ನನ್ನ ಮೂಲಕ ಶೈನ್ ಆಗುತ್ತೆ. ಆ ಡಾರ್ಕ್ನೆಸ್ ನ ಎಸ್ಟಿಂಗ್ವಿಷ್ ಮಾಡುತ್ತೆ. ಕತ್ತಲೆನ ನಾಶ ಮಾಡುತ್ತೆ. ಆ ಕತ್ತಲೆ ನನ್ನ ಮೇಲೆ ಬರಕ್ಕಾಗಲ್ಲ. ನನ್ನೊಳಗಿರೋ ಬೆಳಕು ಕತ್ತಲೆನ ನಾಶ ಮಾಡುತ್ತೆ. ಆಮೆನ್. ನಮಗೆ ತಪ್ಪು ಮಾಡಿದ ಕ್ಷಮಿಸಿದ ನಮ್ಮ ತಪ್ಪುಗಳು ಪರಿಶುದ್ಧಾತ್ಮನನ್ನು ಈಗಲೂ ಸದಾ ಕಾಲ ಎಲ್ಲ ಪರಿಶುದ್ಧ ದೇವ ಕ್ರಿಸ್ತನ ತಿರುಗಿ ಬಾಣ ತನಕ ಇರುವುದಾಗಿದೆ. ಆಮೆನ್. ದೇವರಿಗೆ ಸ್ತೋತ್ರ.
ಸಾಕ್ಷಿ ಹೇಳೋದು ಅವಕಾಶ. ಆ ಬೆಳಕು ಯಾವಾಗ ನಿಂತ್ಕೊಡ್ರಿ, ಸಾಕ್ಷಿ ಹೇಳ್ತೀನಿಲ್ಲ ಅಲ್ಲೇ ಸಾಕ್ಷಿ ಹೇಳೋದು. ಸಾಕ್ಷಿ ಹೇಳೋದು ಬೇಗ ಬೇಗ ಹೇಗಿದ್ರಿ ಸಾಕ್ಷಿ ಹೇಳೋದು, ಸಾಕ್ಷಿ ಹೇಳೋದು, ಸಾಕ್ಷಿ ಹೇಳೋದು. ಯಾರು ಸಾಕ್ಷಿ ಹೇಳಂಗಿಲ್ಲ ಅಂತಂದ್ರೆ ನೋಡಿ, ಬೆಳಗಿಂದ ಸಾಯಂಕಾಲ ತನಕ ಉಪವಾಸ ಪ್ರೇ ನಡೀತಾರೆ. ಸಾಕ್ಷಿ ಹೇಳೋದಿಲ್ವಾ? ಬೇಗ ಹೇಳ್ಬೇಕು. ನೋಡಿ ರೆಕಾರ್ಡಿಂಗ್ ಆಫ್ ಮಾಡ್ತಾ ಇದ್ದಾರೆ. ಬರ್ತಡೇ ಹೇಳ್ತಾರೆ ನೋಡಪ್ಪ, ನೈಟ್ ಟೈಮ್ ಡೇ ಟೈಮ್ ಆಮೇಲೆ ಅವೆಲ್ಲ ಒಳ್ಳೆ ಸಾಕ್ಷಿ. ಅದು ವಾಕ್ಯ ಇಷ್ಟೊಂದು ದಿನ ಸಾಕ್ಷಿಯವರು ಇದೆ. ನಾನು ವಿಡಿಯೋ ಅದು ಆಗಿದೆ ಅಲ್ಲ, ಹಂಗಿದೆಯಾ ಹೇಳಿ ಸಾಕ್ಷಿ ಚುರುಕುದೆ ಹತ್ರ ಇದೆ. ಹತ್ರ ಇದೆ. ಸಾಕ್ಷಿಗಳಿಂದ ಬೇಗ ಹತ್ರ ಹತ್ರ ಸಾಕ್ಷಿ ಅಂತಾರೆ. ರೇಂಜು ಅವ್ರ ರೇಂಜಿಗೆ ಹೋಗಿದಾರಪ್ಪ. ಮನೆ ಕೇಳ್ತಾ ಇದ್ರು, ಕಾರ್ ಬಂದಿದೆ ಫಸ್ಟ್. ಕಾರು ಬರ್ತಾರೆ, ಸೈಡ್ ಬರ್ತಾರೆ. ಸಾಕ್ಷಿ ಹೇಳಂಗೆ ಯಾರಿದ್ದೀರಾ? ಇನ್ಯಾರು ಸಾಕ್ಷಿ ಹೇಳಂಗಿಲ್ಲ ಅಂತಂದ್ರೆ ಗುಡ್ ಫ್ರೈಡೆ ಈಸ್ಟರ್ ಬರ್ತಾ ಇದೆ. 3ನೇ ತಾರೀಕು ಗುಡ್ ಫ್ರೈಡೆ, ಏಪ್ರಿಲ್. ಗುಡ್ ಫ್ರೈಡೆ ತನಕ ಈಸ್ಟರ್ ತನಕ 5ನೇ ತಾರೀಕು ತನಕ ಉಪವಾಸ ಪ್ರೇಯರ್ ಬೆಳಗಿಂದ ಸಾಯಂಕಾಲ ತನಕ. ಶುಕ್ರವಾರ ಶನಿವಾರ ಇರೋದು ಒಳ್ಳೇದು, 3 ದಿನ ಆಗುತ್ತೆ. ಇಲ್ಲಾಂದ್ರೆ ಬೆಳಗ್ಗೆ ಸಾಯಂಕಾಲ ಒಂದೇ ದಿನ ಲೆಕ್ಕ. ಆದರೂ ಏಪ್ರಿಲ್ 5ಕ್ಕೆ ಮುಗಿಯುತ್ತೆ ಆ ಉಪವಾಸ ಪ್ರೇಯರ್. ಆಯ್ತಾ? ಯಾರು ಇದ್ರೆ ಕೈ ಎತ್ತಿ ನೋಡೋಣ. ಉಪವಾಸ ಪ್ರಾರ್ಥನೆ ಮಾಡ್ತಾರೆ, ಕೈ ಎತ್ತಿ. ಮೇಘನ ಉಪವಾಸ ಪ್ರೇಯರ್ ಮಾಡ್ತಾ ಇಲ್ವಾ? ಇನ್ಯಾರು ಮಾಡ್ತಾ ಇಲ್ಲ ನೀವು? ಯಾಕಪ್ಪ ಮಾಡ್ತಾರೆ ಉಪವಾಸ ಪ್ರೇಯರ್ಗಳು ನೀವು? ಇನ್ಯಾವಾಗ ಮಾಡ್ತೀವಿ ಚಂದ? ನೀನು 50 ವರ್ಷ ಆಗೋಕೆ ಕಾಯ್ತಾ ಇದ್ದೀನಿ ನೀನು. ಇವರೆಲ್ಲ ವಯಸ್ಸಾದ್ಮೇಲೆ ಆಧ್ಯಾತ್ಮಿಕ ಅಲ್ಲ, ಎಲ್ಲ ತಿಳ್ಕೊಂಡಿರೋದಲ್ಲ. ತಾತಪ್ಪ ಆದ್ಮೇಲೆ ತಿಳ್ಕೊಂಡಿರೋದು, 50 ವರ್ಷ ಆದ್ಮೇಲೆ ಇವರು ತಿಳ್ಕೊಂಡಿರೋದಲ್ಲ. ಅದು ಹೆಂಗದು? ಏಸಪ್ಪ ಶಿಲ್ವೆ ಪ್ರಾಣ ಕೊಡೋದಕ್ಕೆ ಏನಪ್ಪ ಮಾಡ್ಬೇಕು ನಿಮಗೆ ಅವರು? ಅದನ್ನ ಹೇಳಿ. ದಯವಿಟ್ಟು ಇವತ್ತಿಂದ ಶುರು ಮಾಡಿ. ಇವತ್ತು ಮುಗಿಸೋಕೆ ಹೇಳಿದ್ದೀನಿ ನಾನು. ಕೆಲವರು 3 ದಿನ ಇದ್ದರೂ ಮುಗಿಸ್ಬೋದು. ಬಟ್ ನೀವು ಇನ್ನು ನಮ್ಮ ಜೊತೆ ಉಪವಾಸ ಸೇರಿಲ್ಲ ಅಂದರೆ ಇದು ವಿಚಾರಕ್ಕೆ ಯಾವುದು ನಿಮ್ಮನ್ನ ದೀನತೆ ಪಡಿಸ್ಕೊಳ್ಬೇಕು. ಅದು ಇನ್ಯಾವಾಗ ಮಾಡ್ತೀರಿ ಹೇಳಿ? ಈ ಶ್ರಮೆ ಮರಣ ದಿನಗಳದ್ದು ಧ್ಯಾನ ಆಗುತ್ತೆ. ಇಡೀ ಲೋಕದಲ್ಲಿ ನಡೆಯೋದು. ನೀವು ಅದ್ರ ಜೊತೆ ಸೇರ್ಕೊಂಡ್ರೆ ಕಾರ್ಪೊರೇಟ್ ಅಮೌಂಟಿಂಗ್ ಇರ್ತಲ್ಲ. ಇನ್ನೊಂದ್ಸಲ ಕೈ ಇದೆ. ಎಷ್ಟು ಜನ ಉಪವಾಸ ಮಾಡ್ತಾರೆ ಬೆಳಗ್ಗೆ ಸಾಯಂಕಾಲ? ಬಿಕ್ಕದವ್ರದ್ದು ಮಾತು ಅಷ್ಟೇ. ಮಾತು ಇವರೆಲ್ಲ ಮಾತೊಡಿಯನ್ನು, ಇವನಿಗೆ ಮಾತೊಡಿಯನ್ನು. ಆಮೇಲೆ ಮುಖ ಊದ್ಕೊ ಅಂತ ಹೇಳಲ್ಲ. ಯಾರಪ್ಪ ಊದ್ಕೊಂಡು ಹೋದ್ರೆ ಮುಖ ತೋರಿಸ್ಲಿದ್ದು ಏನು ಇಲ್ಲ. ಉಪವಾಸ ಮಾಡೋದ್ರೆ ಚುರುಕು ನಿನಗೆ ಊದ್ಕೊಂಡ್ಬಿಡ್ತೀಯಲ್ವ ಮಾಲ. ಉಪವಾಸ ಇಲ್ವಾ? ಏನು ಇಲ್ಲಿ ತೋರಿಸು, ದೇವ್ರ ಭಕ್ತಿ ತೋರಿಸು. ನಿಂದು ಪವರ್ ನೀನು ಮಾತಾಡುವಂತೆ, ಆಮೇಲೆ ನಿಂದು ಮೂತಿ ಉಳ್ಕೊಂತ ನೀನು. ಏನಕ್ಕೆ ಉಪವಾಸ ಇಲ್ಲ ನೀನು? ಹರ್ಷ ಅನ್ನೋನು, ಚಂದು ಅನ್ನೋನು ಇಬ್ರು ಇವರು
ಪಾರ್ಶ್ವ ಲೆಕ್ಕಕ್ಕೆ ಮಾತಾಡ್ತಾರೆ, ರೇಂಜ್ ಅವರು ಹೆಂಗ್ ಮಾಡ್ತೀರಾ ಸೇವೆ ಹಂಗಾರೆ ನೀವು? ಓಕೆ, ಸೇವೆ ಮಾಡೋದಕ್ಕೆ ಎಷ್ಟೊತ್ತಿಗೆ ಇಷ್ಟ ಕೈ ಎತ್ತಿ? ಇನ್ನು ಕೈ ಎತ್ತಾರೆ, ಇಲ್ಲೊಬ್ರು ಕೈ ಎತ್ತಲ್ಲ. ನೀನು ಉಪವಾಸ ಮಾಡ್ತಾ ಇದೆಯಾ? ವೆರಿ ಗುಡ್. ನೋಡಿ, ಅವಳ ಎಕ್ಸಾಮ್ ಇದೆ, PUC ಎಕ್ಸಾಮ್. ಪ್ರೇಯರ್ ಮಾಡ್ಕೊಳ್ಳಿ. PUC ಎಕ್ಸಾಮ್ ಅವರಿಗೆ ನನ್ನಿಂದ ಸ್ಟಾರ್ಟ್ ಆಗಿದೆ, 16 ತನಕ ಇರುತ್ತೆ. 17 SLC ಅವರಿಗೆ. ಆಮೇಲೆ 5 ಸ್ಟೇಟ್ ಎಲೆಕ್ಷನ್ಸ್, ಅದು ತಮಿಳ್ನಾಡು, ಪಾಂಡಿಚೇರಿ, ಕೇರಳ, ಅಸ್ಸಾಮು, ವೆಸ್ಟ್ ಬೆಂಗಾಲ್. ಆಮೇಲೆ ಬ್ಯಾಂಗ್ಳೂರು GBA ಎಲೆಕ್ಷನ್ಸ್. ಆಮೇಲೆ ತಾವು ಮಡಿಕೇರಿಯಿಂದ, ಬ್ಯಾಂಗ್ಳೂರಿಂದ ಬಂದಿದ್ದೀರಾ, ತುಂಬ ಕಡೆಯಿಂದ ಬಂದಿದ್ದೀರಾ. ನೀವು ಕೆಲಸಕ್ಕಾಗೋದು ಬಿಟ್ಟು ಬಂದಿದ್ದೀರಾ, ನಿಮಗೆ ಧನ್ಯವಾದಗಳು ಬಂದಿರೋದಕ್ಕೆ. ಆಮೇಲೆ ಟಾಲರೇಟ್ ಮಾಡಿದ್ದಕ್ಕೆ, ಟಾಲರೇಷನ್ಗೆ, ಸಹಿಸ್ಕೊಂಡಿರೋದಕ್ಕೆ. ಟಾಲರೇಷನ್ ಅಂದರೆ ಸಹಿಸ್ಕೊಂಡಿರೋದು ನಮ್ಮನ್ನು. ಸುಧಾ ಅದಕ್ಕೆ ಮನೇಲಿ ಹೋಗಿ ಚಪ್ಪಾಳೆ ಹೊಡಿಬೇಕು, ಮನೇಲಿ ಹಾಲಲ್ಲಿ ಖುಷ. ಅದೇನು ಮಾಡೋಂಗಿಲ್ಲ, ಅದು ಹಂಗೆ ಬರಬೇಕಾದ್ರೆ ಆ ಫೋರ್ಸು, ಬೋರ್ವೆಲ್ ಮೋಟ್ರ್ ಮೊನ್ನೆ ಆನ್ ಮಾಡೋದಲ್ಲ, ಫೋರ್ಸಿಗೆಲ್ಲ ಕಿತ್ಕೊಂಡು ಅಲ್ಲಿಗೆ ಹರಿತಾ ಇತ್ತು ನೀರು. ಬಸ್ ಸ್ಟ್ಯಾಂಡಿಗೆ ಏನು ಮಾಡೋಂಗಿಲ್ಲ, ಫೋರ್ಸ್ ಇರ್ತದೆ. ಹಾಲೆಲೂಯಾ. ಆ ಅಗ್ರೆಷನ್ಗೆ ಏನಾದರೂ ಕಡಿಮೆ ಮಾಡೋಕ್ಕೆ ಏನಾದರೂ ಹುಡುಕ್ಬೇಕು. ವರ್ಷ ಹುಡುಕ್ತಾ ಇದ್ದೀವಿ, ನೋಡೋಣ ಹೆಂಗಾದ್ರೆ. ಅಂದರೆ ಸೈತನ್ನ ಬಿಡಿಸೋಕ್ಕೆ ಅಗ್ರೆಷನ್ ಸಾಕಾಗಲ್ವಲ್ಲ, ಧೈರ್ಯವಾಗಿ ನಿಲ್ಲಕ್ಕೆ. ನೋಡಿ, ಅದರ ಟಿಮಿಡಿಟಿಯಿಂದ ಕೆಲವು ವಿಚಾರಗಳು ನಡೆಯೋದಿಲ್ಲ. ಟಿಮಿಡಿಟಿನಲ್ಲಿ ಈಗ ನೀವು ಕನ್ನಡ ಮೀಡಿಯಮಲ್ಲಿ ಓದೋರು ಇಂಗ್ಲೀಷ್ ಮೀಡಿಯಮಲ್ಲಿ ಓದಿರಿ, ಇಂಗ್ಲೀಷ್ ಮೀಡಿಯಂ ಓದಿರಲ್ಲ, ಎಕ್ಸ್ಕ್ಯೂಸ್ ಮೀ ಪಾರ್ಟಿ ಅವನಿಲ್ಲ, ಎಕ್ಸ್ಕ್ಯೂಸ್ ಮೀ ಅಂತ ಹೇಳಿ ನಿಂತ್ಕೊಂಡಿರ್ತೀಯಲ್ಲ ಅಲ್ಲಿ. ಕನ್ನಡ ಮೀಡಿಯಂ ತಮಿಳವ್ರು ಏನು ಬರ್ತಾರಲ್ಲ, ಹೆಂಗೆ ಬೇಡ ಓಡ ಹೋಗ್ತಾ ಇರ್ತಾರೆ ಹೊರಗಡೆ ಅನ್ನೋದು. ದಾರಿ ಬಿಡೋಣಕ್ಕೇನು ತಮಿಳಲ್ಲಿ? ದಾರಿ ಬಿಡ್ರ, ಕಲ್ಲಡ, ಮೂಡ್ರ, ಓಡ್ತಾ ಇರ್ತಾನೆ ಹೇಳ್ಬಿಟ್ಟು ಅಲ್ವಾ, ಹೇಳಿ ಓಡ್ತಾ ಇರ್ತಾನೆ. ಕನ್ನಡ ಮೀಡಿಯಂ ದಾರಿ ಬಿಡ ಅಲ್ಲಿ ಅಂತ ಹೇಳಿ ಒಳಗಡೆ ನೀನು ಎಕ್ಸ್ಕ್ಯೂಸ್ ಮೀ ಅಂತ ಅಲ್ಲೇ ನಿಂತಿರ್ತೀಯ. ಟಾಯ್ಲೆಟ್ ಬಂದೆ ನೀನು, ಖಾಲಿ ಇರುತ್ತೆ, ಟಾಯ್ಲೆಟ್ ಖಾಲಿ ಇರುತ್ತೆ, ನೀನು ಎಕ್ಸ್ಕ್ಯೂಸ್ ಮೀ ಅಂತ ನಿಂತಿರ್ತೀಯ. ನೀನು ಕನ್ನಡ ಮೀಡಿಯಂ ಸೀದಾ ನುಗ್ತಾ ಇರ್ತಾನೆ ಒಳಗಡೆ, ಆಯ್ತಾ? ಆ ಥರ ನಿಂದು. ಓಕೆ, ಅಷ್ಟು. ಓಕೆ, ಇವತ್ತಿಂದ ಉಪವಾಸ ಪ್ರೇಯರ್ ಶುರು ಮಾಡ್ಬೋದಾಗಲಿ. ಇನ್ನು ಪ್ರೇಯರ್ ಆಮೇಲೆ ನೋಡಿ, ಬೇರೆಯವ್ರಿಗೋಸ್ಕರ ಪ್ರೇಯರ್ ಮಾಡೋದು ಇವತ್ತಿಂದ ಹೋಗಿ ಸ್ಟಾರ್ಟ್ ಮಾಡಿರಿ. ಹೆಸರುಗಳು ಬರೀರಿ, ಹೋಗ್ರಿ ಪ್ರೇಯರ್ ಮಾಡೋದಾಗಲಿ ಬೇರೆಯವ್ರಿಗೋಸ್ಕರ. ಅಥವಾ ನಿಮಗೆ ಹೇಳಿದ್ರೆ ಇನ್ನೂ ಜಾಸ್ತಿ ಮಂಥನ ಮಾಡ್ತೀರಿ ಅಲ್ವೇ? ಇಲ್ಲ ನೀವು ಮಂಜುಳಾ, ನೀನು ಹೇಳಿದ್ರೆ ಇನ್ನೂ ಮಾಡ್ತೀವಿ, ಸುಮ್ಮನಿದ್ರೆ ನಾವು ಪ್ರೇಯರ್ ಮಾಡ್ತೀವಿ ಅಂತ ಹೇಳಿದ್ಯಾ ನೀನು? ಹಂಗಾರೆ ವಿಚಾರ ಬಿಟ್ಟೇ ಬಿಡೋದು. ಹಂಗಾರೆ ಅಪ್ಡೇಟೇ ಇಲ್ಲ. ಹಂಗಾರೆ ಅವಾಗ ನೀವು ಹೇಳಿದ್ರೆ ಇನ್ನೂ ಜಾಸ್ತಿ ಮಾಡ್ತಿರಲ್ಲ, ಬಿಡ್ತಾನಲ್ವಾ ನೀನು? ಅದು ಕಲ್ತಿದ್ಯಲ್ಲ ನೀನು. ಸರಿ, ಕೈಯೇ ಬಿಡೋದು. ನೀನಿದು ನಮಗೂ ಟಾಟಾ ಬಾಯ್ ಬಾಯ್ ಆಗುತ್ತಾ? ಏನು ಹೇಳೋಕೋಬರ್ಬೇಡ. ನಿಂದು ಪ್ರಾಬ್ಲಮ್ಗಳು ಹಂಗೆ ಇರಲಿ, ಬೇರೆಯವ್ರದ್ದು ಹಂಗೆ ಇರಲಿ ಅಲ್ವಾ? ಅವಾಗ ಫೋನ್ ಮಾಡು, ಗೊತ್ತಾಗ್ತಲ್ಲ ನಿಮಗೆ. ಏನಾದ್ರು ಒಂಚೂರು ಕೆಲಸ ಅಲ್ಲಾಡೋದು ಒಂಚೂರು ಬರಲಿ, ಅವಾಗ ಮಲಗ ಬಿಡೋದಿಲ್ಲ ನೀನು. ಓಕೆ, ಎಲ್ಲ ಸಮಾಧಾನ ಹೋಗಿ ಬರೋದಾಗಲಿಲ್ಲ.